ಎಣ್ಣೆ ಇಟ್ಟೋಗಿರೋದು ಅದು ಟಾಯ್ಲೆಟ್ ಅಲ್ಲ ಅಂತ ಅಂದ್ಕೊಳ್ತೀವಿ. ಎಣ್ಣೆ ಇಟ್ಟೋಗಿರೋದು ಕುಡಿದ್ಬಿಟ್ಟು ಯಾರು ಅರ್ಧ ಬಿಟ್ಟೋಗಿದ್ದಾರೆ. ಆ ಬ್ಯಾಗ್ ತೆಬಿಡಿಯಸು ಅರ್ಚಾಡ್ತಿರೋದು ಅಲ್ಲದೆ ಬ್ಯಾಗ್ ತೆಗೆದು ನನ್ನ ಬ್ಯಾಗ್ ಮೇಲೆ ಇಡೋಗ್ಬೇಕು. ವೈಟ್ ಕಲರ್ ನೋಡಿದ್ರಿ, ಮಾಮೂಲಿ ನಾರ್ಮಲ್ ಇದು ಕಲರ್ ನೋಡಿದ್ರಿ, ಆದರೆ ಬ್ರೌನ್ ಕಲರ್ ನೋಡ್ತಾರೆ ಅದು ಇವತ್ತೇ. ಮೊಬೈಲ್ ನೋಡಿದ್ರು ನನ್ನ ವಿಲೇಜ್ ಚಪ್ಪಲ್ ಬಿಡೋಕ್ಕೋಸ್ಕರ ಈ ಸ್ಲಿಪ್ಪರ್ ಬಿಟ್ಬಿಟ್ಟು ಆ ಕಡೆ ದೇವಸ್ಥಾನಕ್ಕೆ ಕೈ ಮುಗಿತಾರೆ. ಇನ್ನೂ 4 ಹೆಜ್ಜೆ ಮುಂದಕ್ಕೆ ಹೋಗ್ಬೋದಿತ್ತು. ಆ ಕಡೆ ಕಾರ್ನರಲ್ಲಿ ನಿಂತ್ಕೊಂಡು ಕೈ ಮುಗಿದಿರೋ ನಡೆಯೋದು. ದೇವಸ್ಥಾನಕ್ಕೆ ಮುಂದಕ್ಕೆ ಹೋಗ್ಬಿಡ್ಬೋದಪ್ಪ. ಎಂತೆಂಥ ಜನಗಳಿರ್ತಾರೆ ಅಂದರೆ ಒಬ್ಬೊಬ್ಬ ದೇವ್ರಿಗೆ ಕೈ ಮುಗಿಯೋದ್ರಲ್ಲೂ ಮುಗಿಯೋಕ್ಕೂ ನಾಟ. ಬುದ್ಧಲ್ಲಿ ಸ್ಲಿಪ್ಪರ್ ಬಿಡೋದಷ್ಟೇ ಮನ ಉದ್ದೇಶ. ಇದು ಆ್ಯಕ್ಚುಲಿ ನಮ್ಮ ಅಜ್ಜಿ ಲಕ್ಷ್ಮಮ್ಮನ ಬಾಲಮಚ್ಚಿ ಇದು. ಆದರೆ ಅವ್ವ ಅಂದರೆ ಅವಮಾನ ಮಾಡೋದಷ್ಟೇ ಅವಳ ಉದ್ದೇಶ ಇದ್ದಿದ್ದು. ಅದಕ್ಕೋಸ್ಕರ ಚಪ್ಪಲಿ ಬಿಟ್ಟಿದ್ದು. ಅದೆಲ್ಲ ಜಾಲಿ ಐತಲ್ಲ ಹಂಗೆ.
ಮುಂದೆ ಮುಂಚೆ KA05NH6806 ಯಾಕಪ್ಪ ಸೈಡಿಗೆ ತಂದರು, ಯಾಕಪ್ಪ ಆ ಕಡೆ ತೊಗೊಂಡೋದ್ರು? ವಿಶ್ವಕರ್ಮ ಅಲ್ಲಿ ವಿಶ್ವರೂಪ ಅಲ್ಲ ಕಡೆ ಇರಲಿ. ಅವ್ರು ಪಾರ್ಕಿಂಗ್ ಮಾಡೋಕೆ ಹೋದರೆ ಏನು ಮಾಡ್ರು, ತನ್ನ ಗಾಡಿ ಮುಂದೆ ಹಾಕಿದ್ರು. ಇಲ್ಲೊಬ್ಬ ರಾಂಗ್ ಬಂದಲ್ಲಿ ಒಬ್ಬ ಆ್ಯಕ್ಚುಲಿ ನನಗೆ ಅಲ್ಲಿ ಬಾಲೇಶ್ವರ ಸ್ವೀಟ್ಸ್ ಊಟಕ್ಕೆ ಹೋಗ್ತಿದೆ, ನನಗೆ ಅಲ್ಲಿಗೆ ಹೋಗ್ಬೇಕಾಗಿತ್ತು, ಟೈಮ್ ಇಲ್ಲ. ಸೊ ಫಾಸ್ಟಾಗಿ ಹೋಗ್ಬಿಡೋದ ಅಂತ ಅಂದ್ಕೊಳ್ತಾ ಇದ್ದೆ. ಡೈಲಿ ವೀಡಿಯೋ ಕವರ್ ಮಾಡೋದು ಬೇಡ ಅಂತ, ಆದರೆ ಜನಗಳು ಬಿಡ್ತಾಯಿಲ್ಲ, ಏನು ಮಾಡೋದ. ಬಹುಶಃ ರೋಡೋದಕ್ಕೂ ಇದೇ ಥರ ಇರ್ತಾರೆ. ಇಲ್ಲೇ ಜಸ್ಟ್ ಒಂದೇ ಹೆಜ್ಜೆ ಇಟ್ಟ ತಕ್ಷಣ ಜನ ಸಿಗ್ತಾ ಇದ್ದಾರೆ, ಏನು ರೋಡಲ್ಲಿ ಸಿಗದೆ ಇರ್ತಾರೆ. ಅದರಲ್ಲೂ ಈ ರಸ್ತೆಯಲ್ಲಿ ಹಬ್ಬ ಮಾರ್ಕೆಟ್ ಮುಂಭಾಗ ಅಂತೂ ಖಾಲಿ ಇಡೋಕ್ಕಾಗಲ್ಲ. ಇರೋ ಥರ ಇಲ್ಲೇ ನೋಡೋದ್ರಲ್ಲ.
K11 EC 3676 ಸ್ಟ್ಯಾಂಡ್ ತೆಗೆದಿಲ್ಲ, ಹಂಗೆ ಹೋಗ್ತಾ ಇದ್ದಾನೆ. ಬಹುಶಃ K01 AJ 6517 ಅದು ಬಹುಶಃ ನಿಲ್ಲಿಸ್ತಾರೆ ಏನೋ ಗೊತ್ತಿಲ್ಲ. ಅಲ್ಲಿ ಮಾದೇಶ್ವರ ಇದು ಹೋಯ್ತಲ್ಲ, ಏನೋ ಆಟೋ ಹೋಯ್ತಲ್ಲ, ಬಹುಶಃ ಏನು ಅದು ಹೇಳಕ್ಕೆ ಹೊರಟಿದ್ದಾರೆ ಅಂದರೆ ಮಾದೇಶ್ವರ ದೇವಸ್ಥಾನಕ್ಕೆ ಫ್ರೈಡೇ ಹೋದರೆ ದೇವ್ರ ಪಕ್ಕ ನಿಲ್ಲಿಸ್ತಾರೆ ಅಂತಲೇ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ದಾರೆ. ಬಹುಶಃ ಸೋಮವಾರ ಅದಕ್ಕೆ ನಮ್ಮ ಮಮ್ಮಿನ ಕಳಿಸಿಲ್ಲ. ಹಂಗೆಲ್ಲ ಹೋಗಂಗಿಲ್ಲ, ನಾನ್ ವೆಜ್ ಎಲ್ಲ ತಿನ್ಬಿಟ್ಟು ದೇವಸ್ಥಾನಕ್ಕೆ ಹೋಯ್ತಾರ, ಅದೇ ಕರ್ಮ ನಿನಗೆ ಸುತ್ಕೊಳ್ಳೋದು ಹಂಗೆ ಹಿಂಗೆ ಅಂತ ಇಲ್ಲಿರೋದಲ್ಲ, ಅದು ಅಟ್ಕಾಡು ಕಳಿಸ್ಬಿಡ್ತು ವಾಪಸ್ಸು. ಅದು ಯಾಕೆ ಮಾಡೋರು ಅಂದರೆ ಇಲ್ಲೇ XUV 3X ಆ ಗಾಡಿ. ಅದೇನಂದರೆ ದೇವ್ರು ಬರ್ತದಲ್ಲ ಗುರು, ದೇವ್ರು ಮಾತಾಡ್ತಲ್ಲ, ದೇವ್ರ ಪಕ್ಕ ನಿಂತ್ಕೊಳ್ಳೋಕೆ ಯಾರು ಒಬ್ಬರು ಬೇಕಾಗ್ತಾರೆ. ಅಂದರೆ ದೇವ್ರಿಗೆ ಬೇರೆಯವ್ರ ಜೊತೆ ಮಾತಾಡಬೇಕಾದ್ರೆ ವಿಭೂತಿ ಕೊಡೋಕ್ಕೆ ನಿಂಬೆಹಣ್ಣು, ತೆಂಗಿನಕಾಯಿ, ಆಳೆಬುಳೇನ ದೇವರು ಮತ್ತು ಭಕ್ತರದ ಮಧ್ಯ ಕಮ್ಯುನಿಕೇಷನ್ ಮಾಡೋಕ್ಕೆ ಒಬ್ಬ ವ್ಯಕ್ತಿ ಬೇಕಾಗುತ್ತೆ. ಯಾಕಂದರೆ ದೇವ್ರು ಬರೋರು ಯಾರನ್ನು ಮುಟ್ಸ್ಕೊಳ್ಳೋದಿಲ್ಲ, ಯಾರನ್ನು ಅಂದರೆ ಭಕ್ತರು ಮುಂದೆ ಬಂದು ನಿಂತ್ಕೊಂಡು ಮಾತಾಡ್ತಿರ್ತಾರಲ್ಲ ಅವ್ರನ್ನ ಮುಟ್ಸ್ಕೊಳ್ಳೋದಿಲ್ಲ. ಸೊ ಅವರಿಬ್ಬರ ಮಧ್ಯೆ ಇಂಟ್ರ್ಯಾಕ್ಟ್ ಮಾಡೋಕ್ಕೆ ಒಬ್ಬ ವ್ಯಕ್ತಿ ಬೇಕು. ಯಾಕೆಂದರೆ ಅಲ್ಲಿ ದೇವ್ರ ಕೆಳಗೆ ಬರ್ತಾರಲ್ಲ ಅವರೆಲ್ಲ ಕ್ಲೀನಾಗೇ ಬರ್ತಾರೆ ಅಂತ ಯಾವುದೇ ಗ್ಯಾರಂಟಿ ಇರೋಲ್ಲ. ಅಂದರೆ ಸ್ನಾನ ಮಾಡದೆ ಬರೋ ಜನನೂ ಇರ್ತಾರೆ, ಬಂದು ಅಸಭ್ಯವಾಗಿ ವರ್ತನೆ ಮಾಡೋರು ಇರ್ತಾರೆ. ಅಂದರೆ ಅಸಭ್ಯ ಅಂದರೆ ಇನ್ನೋಸೆಂಟ್ ಥರ ಇನ್ನೋಸೆಂಟ್ಗಳು ಇರ್ತಾರೆ, ದಡ್ಡರು ಎಲ್ಲರೂ ಬುದ್ಧಿವಂತರೇ ಇರ್ತಾರೆ ಜಗತ್ತಲ್ಲಿ ಅಂತೇನಿಲ್ಲ, ದಡ್ಡರು ಕೂಡ ಇರ್ತಾರೆ. ಆದರೆ ಅವ್ರು ದಡ್ಡತನದಿಂದ ಸಮಸ್ಯೆ ಉಟ್ಕೊಳ್ತವೆ, ಜೊತೆಗೆ ಸಮಯ ವ್ಯರ್ಥ ಆಗುತ್ತೆ. ಸೊ ಹೀಗಾಗಿ ಒಬ್ಬೊಬ್ಬರು ಅತಿ ಬುದ್ಧಿವಂತರು ಬರ್ತಾರೆ. ಸೊ ಹೀಗಾಗಿ ಒಬ್ಬರು ಹ್ಯಾಂಡ್ಲ್ ಮಾಡೋದಕ್ಕೆ ಬೇಕಾಗುತ್ತೆ. Y2272 ಅವನು ಕೈ ಸೋಗಿಸ್ಬಿಟ್ಟೋದು ಆ್ಯಕ್ಚುಲಿ. ಆ ದಡಿಯೋ ಹೋದ್ಮೇಲೆ ಇದೆ ಗಾಳಿಯಲ್ಲಿ ಹೋಗಿದ್ದು. ಸೊ ಅಲ್ಲಿ ಆ್ಯಕ್ಚುಲಿ ನಾನು ಅಲ್ಲಿ ದೇವಸ್ಥಾನದಲ್ಲಿ ಇದ್ದಾಗ ನಾನು ತಗೊಳಾಕ್ಬಿಡ್ತಿರೋ ದೇವ್ರ ಪಕ್ಕ, ಯಾವಾಗಲೂ ತಗೊಳಾಕ್ಬಿಡ್ತಿದ್ದೆ. ನಾವು ಹೋದ ತಕ್ಷಣ ದೇವಸ್ಥಾನದವರು ಇಲ್ಲ ಬಂದ್ಯಪ್ಪ ಬೈಲಿ ನಿಂತ್ಕೊಬಿಟ್ಟು ದೇವ್ರ ಪಕ್ಕ ನಿಲ್ಲಿಸ್ಬಿಡೋರು. ಸೊ ಅದಕ್ಕೆ ನಿಂತ್ಕೋಬೇಕಲ್ಲ, ಅಲ್ಲಿವರೆಗೂ ಸುಮಾರು ಹೊತ್ತು ನಿಂತ್ಕೋಬೇಕಾಗಿ ಬರುತ್ತೆ, ಎನರ್ಜಿ ಲಾಸ್ ಆಗ್ತಾ ಇರುತ್ತೆ. ಇವಾಗ ನಿಂತ್ಕೊಳ್ಳೋಕ್ಕಾಗುತ್ತೆ ಏನೋ ಗೊತ್ತಿಲ್ಲ, ಮುಂಚೆ ನಿಂತ್ಕೋತಾ ಇದೆ. ಸೊ ಎನರ್ಜಿ ಲಾಸ್ ಅನ್ನೋದಕ್ಕಿಂತ ಜನಗಳ ಮಧ್ಯೆ ಕಿರಿಕು, ಅಯ್ಯೋ ಅವ್ರುಗಳು ಜನಗಳು ಒಬ್ಬೊಬ್ಬರು ಒಂದೊಂದು ಅವತಾರ ಆಡ್ತಾ ಇರ್ತಾರೆ, ಅವ್ರನ್ನೆಲ್ಲ ಸಂಭಾಲಿಸ್ಬೇಕು ಅಂದರೆ ಕಷ್ಟನೇ ಸ್ವಲ್ಪ. ಸೊ ಅಲ್ಲಿ ನಿಲ್ಲಿಸ್ತಾರೆ ನಿನ್ನ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು ಅವನ ಗಾಡಿ ಸೈಡ್ ಸ್ಟ್ಯಾಂಡ್. ಅಂದರೆ ದೇವ್ರ ಪಕ್ಕ ನಿಲ್ಲಿಸ್ತಾರೆ ಸೈಡ್ ನಿನ್ನ ಹೋಗಿ ಬಂದವ್ರಿಗೆ ಅಂತ ಅವ್ನು ಸೈಡ್ ಸ್ಟ್ಯಾಂಡ್ ಓಪನ್ ಮಾಡಿ ತೋರಿಸ್ತಾ ಇರೋದು. ಅದು ಗೂಬೆದು HA 8025 ಮುಂದೆ ಹೋಯ್ತಾ ಹುಡುಗಿ. ಟೈಮ್ ಆಗೋಯ್ತು, ಊಟ ಸಿಗುತ್ತೋ ಸಿಗಲ್ವೋ ಅನ್ನೋದು ನನ್ನ ಕಷ್ಟ. ಈ ಗೂಬೆಗಳು ಹೆಂಗೆ ಆಡ್ತಾವೆ, ತಿನ್ಬಿಟ್ಟು ತಿಂದಿರ್ತವೆ, ಇನ್ನೇನು ಮಾಡ್ತೀರಾ, ಆ ಕಡೆ ಹೋಗೋದು ಬೆಟರು. ಮತ್ತೆ ರೋಡ್ ಕ್ರಾಸ್ ಮಾಡೋದು ತಪ್ಪುತ್ತೆ. ಅಲ್ಲೋಡೋರು ರೆಡ್ ಲೈಟ್ ಬಿದ್ದೈತೆ, ಹಂಗೂ ಎಷ್ಟು ಜನ ಹೋಗ್ತಾವ್ರೆ. ಅಲ್ಲೆಲ್ಲೇ ಕೆಡಿಸ್ಕೊಳ್ಳೋಂಗಿಲ್ಲ ಅದ್ರ ಬಗ್ಗೆ. ಇದೇ ಹುಡುಗಿ ಆ ಕಡೆ ಬಂದಿದೆ ಗುರು, ರೌಂಡ್ ಹಾಕ್ಕೊಂಡ್ಬಂತು, ಅದು ಯಾಕೋ ಗೊತ್ತಿಲ್ಲ. ಓ ಇಲ್ಲ ಅಲ್ಲಿಗೆ ಬಾ ಅಂತ, ಎಲ್ಲೇನಪ್ಪ ಅದು, ಕೆರಸ್ಪಡ್ಲಿ ಮುಂಭಾಗಕ್ಕೆ ಬಾ ಅಂತ ಇದ್ದರೂ ಇರಬಹುದು. ಅಂದರೆ ಕೆರಸ್ಪಡ್ಲಿ ಮುಂಭಾಗನೇ ಊಟ ಸಿಗುತ್ತೆ ಬಾ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ದಾರೆ. ಇವ್ರು ನಂಬ್ಕೊಂಡು ಹೋದ್ರೆ ಅಷ್ಟೇ, ಸಾಯಂಕಾಲ ಸಂಜೆ ಅಲ್ಲೇ ಸೈಡಲ್ಲಿ ನಿಲ್ಲಿಸಿ ಕೊಳಿ ಹಾಕ್ತಾರೆ. ಆಮೇಲೆ ಲಾಸ್ಟ್ ಒಂದು ಅರ್ಧ ಬಾತ್ ಕೊಡ್ತಾರೆ. ಆದರೆ ಆಯಿತು ಇಲ್ಲರಿಲ್ಲ, ಇಲ್ಲೂ ರೆಡ್ಡಿದೆ, ಹಂಗೂ ಹೋಗ್ತಾ ಇದ್ದಾರೆ ಜನ ಎಲ್ಲ, ತಲೆ ಕೆಡಿಸ್ಕೊಳ್ಳಲ್ಲ ಅದ್ರ ಬಗ್ಗೆ. ಆ್ಯಕ್ಚುಲಿ ಈಗ ನಾನು ಫಸ್ಟ್ ಇದಕ್ಕೆ ಕೈ ಹಾಕೋದು, ಬ್ರೌನ್ ಟಿವಿಗೆ ಪಬ್ಲಿಕ್ ಸಿವಿಕ್ ಸೆನ್ಸ್ ಹೆಂಗಿದೆ, ಪಬ್ಲಿಕ್ ರೆಸ್ಪಾನ್ಸ್, ಪಬ್ಲಿಕ್ ಅಂದರೆ ಜನಸಾಮಾನ್ಯರು ಸಾರ್ವಜನಿಕ ಸ್ಥಳಗಳಲ್ಲಿ ಎದುರಿಸ್ತಾ ಇರುವಂಥ ಸಮಸ್ಯೆಗಳು ಮತ್ತು ಅದಕ್ಕೆ ಪರಿಹಾರಗಳು, ಜನ ಏನು ನಿರೀಕ್ಷೆ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಮಾತಾಡಿಸೋ ಪ್ಲ್ಯಾನ್ ಇದೆ ನನಗೆ. ನೋಡೋಣ. ಆ್ಯಕ್ಚುಲಿ ಎಲೆಗಳ ಉದುರಿದ್ರೆ ಏನು ಮಾಡೋದಕ್ಕಾಗೋದಿಲ್ಲ, ಇದು ವೆರಿ ಜನರಲ್ ಇಶ್ಯೂ. ಬಟ್ ಕಸ ಗುಡಿಸಿಲ್ಲ ಅದು ಪ್ರಾಜೆಕ್ಟ್. ಇಲ್ಲಿ ಟ್ರೈನ್ ಮೋರಿ ಒಳಗೆ ತಳ್ಳಿಬಿಡ್ತಾರೆ ಗುರು. ನಮ್ಮ ಮೈಸೂರಲ್ಲಿ ಚೆನ್ನಾಗಿ ನೋಟಿಸ್ ಮಾಡ್ತಾರೆ ಔಟ್ಡೋರ್ ಆದಮೇಲೆ ಇದೊಂದು ಕಸ ಗುಡಿಸಿ ಎಲ್ಲಿ ಸಂಧಿ ಸಿಗುತ್ತೆ ಅಲ್ಲಿ ತಳ್ಳಿಬಿಡ್ತಾರೆ, ಗುಡಿಸ್ಬಿಟ್ಟು ತಳ್ಳಿಬಿಡೋದು ಸಂಧಿಗಾದ್ರು ಸರಿ.
ಸಿಟಿ ಬಸ್ ಸ್ಟ್ಯಾಂಡ್ ಒಳಗಡೆ ಒಬ್ಬ ಮಾತ್ರ ಸಂಧಿ ಒಳಗೆ ತಳ್ಳೋದು ನೋಡಿದ್ದು ವೀಡಿಯೋ ಕವರ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಕೂಡ ನಾನು. ಆ್ಯಕ್ಚುಲಿ ಸಪ್ರೇಟಾಗಿ ಅಪ್ಡೇಟ್ ಮಾಡಿಲ್ಲ, ಎವ್ರಿ ಡೇ ಸ್ಟೋರಿಯಲ್ಲ ಒಳಗೆ ಸೇರಿಸಿದ್ದೀನಿ ಅಷ್ಟೇ. ಎಡಿಟ್ ಮಾಡೋಕ್ಕಾಗಲ್ವಲ್ಲ, ಬ್ಯಾಟ್ರಿ ಇಲ್ಲ, ಸಮಯ ಇಲ್ಲ, ಕಸ ಗುಡಿಸಿಲ್ಲ ಅಲ್ಲೆಲ್ಲ. ಇಲ್ಲ ಸ್ವಲ್ಪ ಅಲ್ಲಾಡಿಸ್ಬಿಟ್ಟಿದ್ದಾರೆ, ಇಲ್ಲೇ ಬರಲ್ಲ, ಸ್ವಲ್ಪ ಬರಲ್ಲ ಅಲ್ಲಾಡಿಸಿದ್ದಾರೆ ಇಲ್ಲಿ. ಯಾಕಂದರೆ ಓಪನಿಂಗ್ ಅಲ್ವಾ ಇದು, ಅಲ್ಲಿ ನಿಂತ್ಕೊಂಡು ಅಲ್ಲಿ ಹೋಗೋರಿಗೆಲ್ಲ ಈ ಕಡೆ ಕಾಣುತ್ತೆ, ಇಲ್ಲಿ ಅಲ್ಲಿ ನಿಂತ್ಕೊಂಡ್ರೆ. ಸೊ ಯಾವ್ದಾದ್ರು ಅಧಿಕಾರಿಗಳು ಆ ಕಡೆ ತಿರುಗಿ ನೋಡಿದ್ರೆ ಕಸ ಗುಡಿಸಿಲ್ಲ ಅಂತ ಗೊತ್ತಾದ್ರೆ ಇಲ್ಲಿ ಒಳಗೆ ಎಷ್ಟು ಇದ್ರು ಹೋಗೈತೆ, ಕಸ ಗುಡಿಸಿಲ್ಲ ಅಂತ ಗೊತ್ತಾದರೆ ಕ್ವಶನ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಇಲ್ಲಿವರೆಗೆ ಅಧಿಕಾರಿ ಕಣ್ಣು ಕಾಣ್ಬೋದು. ರೋಡಲ್ಲಿ ನಿಂತ್ಕೊಂಡ್ರೆ ಅವ್ನು ನೋಡಿದ್ರು J348 ಗಾಡಿ ಸರ್ವಾಜ್ಞೆಗಳನ್ನು ಪ್ರದರ್ಶನ ಮಾಡ್ಕೊಂಡು ಹೋಯ್ತಾ ಚಿಕ್ಕ ಚಿಕ್ಕದು. ಅದು ಆ್ಯಕ್ಚುಲಿ ಗೋಡನ್ ಫಾರ್ಮುಲಾ. ಅವ್ರು ಯಾಕಂತ ತೋರಿಸ್ಕೊಳೋಗ್ತಾರೆ ಅಂದರೆ ಗೋಡನ್ ಫಾರ್ಮುಲಾ ಅದು. ನನ್ನ ಕೈ ಕೆಳಗೆ ಕೆಲಸ ಮಾಡು, ಊಟ ಕೊಡಿಸ್ತೀರಿ, ಅದು ಕೊಡಿಸ್ತೀರಿ, ಇದು ಕೊಡಿಸ್ತೀರಿ ಅಂತ ಆಶ್ವಾಸನೆಗಳವು ಅಷ್ಟೇ. ಅದರ ಥ್ರೆಟನಿಂಗ್ ಕೂಡ ಹೌದು. ಜುಪಿಟರ್ ಗುರು ಹೆರಿಟೇಜ್ ಏರಿಯಾ ಕಾರ್ಯಕ್ರಮ. AA3028 K09 ಇದೇ ಡ್ರೈವರು. ಆ್ಯಕ್ಚುಲಿ ಏನಾದರೆ ಡೋರ್ ಓಪನ್ ಮಾಡ್ತಾನೆ ಈ ಕಡೆದು, ಈ ಕಡೆ ಡೋರ್ ಓಪನ್ ಮಾಡ್ತಾರೆ. ಬ್ಯಾಗ್ ತೊಗೊಂಡು ಇಬ್ಬರು ಹುಡುಗರು ಹೋಗ್ತಿದಾರಲ್ಲ, ಅದರಲ್ಲೊಬ್ಬ ಬ್ಯಾಗಲ್ಲಿ ಹೊಡ್ಕೊಂಡು ಹೋಗೋ ಪ್ರಯತ್ನ ಮಾಡ್ತಾನೆ. ಇದೆಲ್ಲ ಆರ್ಗನೈಸ್ ಇದು, ತಲೆ ಕೆಡಿಸ್ಕೊಳ್ಳೋ ವಿವರಿಸೋಕೆ ಹೋಗೋದಿಲ್ಲ, ಎಲ್ಲ ಪೂರ್ತಿ ಆರ್ಗನೈಸ್ ಇದು. ನಿಂತಿರೋದೆಲ್ಲ ಆರ್ಗನೈಸ್ಡ್, ಇನ್ಕ್ಲೂಡಿಂಗ್ ದಿಸ್ ಗೈ MR 4008 K03 ಅದು. ಅದೇ ಯೂರಿನ್ ಅಲ್ಲಿಗೆ ಬಾ ಅಂತ, ಇದು ಅದೇ ಆ್ಯಟಿಟ್ಯೂಡ್. ಅದೇ KRS ಪೇಟೆ ಹತ್ರ ಬಂದು ಊಟ ಮಾಡುವಂತ ಹೇಳ್ತಾರೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ, ತಲೆ ಕೆಡಿಸ್ಕೊತಾ ಇಟ್ಕೊಂಡ್ರೆ ತಿಂಡಿ ಕನ್ನ ಸಿಕ್ಕಲ್ಲ. ಇವಾಗ ಬೆಳಿಗ್ಗೆ ಬರ್ತಿಲ್ಲ, ಅಲ್ಲಿ ಇಬ್ಬರು ಹುಡುಗರು ಹೊಡ್ಕೊಂಡು ಹೋಗೋ ಪ್ರಯತ್ನ ಪಟ್ಟರು. ಇದೊಂದು ಮಿನಿ ಲಾರಿ ಲಗೇಜ್ ಇದೆಯಲ್ಲ, ಸೊ ಅಲ್ಲಿ ಡ್ರೈವರ್ ಈಚೆಗಳಿದ. ಅದ್ರದ್ದು ಅದೆಷ್ಟರ ಮಟ್ಟಿಗಳಿದೆ ಅಂದರೆ, ನಾನು ಒಂದು ಹೆಜ್ಜೆ ಹಿಂದಕ್ಕೆ ಇಟ್ಟಿಲ್ಲ ಅಂದರೆ ಹೊಡೆದೇ ಬಿಡೋದು ಫೈಡ್ ಅಂತ ಹೋಗುತ್ತೆ, ಅಷ್ಟತ್ರಕ್ಕೆ ಅಷ್ಟು ಜೋರಾಗಿಳ್ದ. ಇದರದೆಲ್ಲ ವೆರಿ ಕಾಮನ್, ಅದು ಸಿಕ್ಕಾಪಟ್ಟೆ ಕೇಸಸ್ ಅಟೆಂಡ್ ಮಾಡಿದ್ದೀನಿ, ನೋಡಿದ್ದೀನಿ. ಆದರೆ ಕೇವಲ ಬೆರಳಿಕೆ ಅಷ್ಟು ಬಾರಿ ಮಾತ್ರ ವಿಷುವಲ್ಸ್ ಕವರ್ ಮಾಡೋಕ್ಕೆ ಸಾಧ್ಯ ಆಗಿದೆ. ಅಂದರೆ ಹೆಂಗೆ ಕಂಡು ಹಿಡಿಯೋಕ್ಕಾಗುತ್ತೆ ಅವ್ರು ನೀವು ವೆಹಿಕಲ್ ನಿಂತಿರೋ ಸಡನ್ನಾಗಿ ಡೋರ್ ಓಪನ್ ಮಾಡ್ತಾನೆ ಅಂತ. ನನ್ನ ಕೇಸ್ ಕ್ಯಾಬ್ ರನ್ ಆಗ್ತಿರ್ಬೇಕಾದ್ರೆ ಸಡನ್ನಾಗಿ ಓಪನ್ ಮಾಡಿದ್ರೆ ಕವರ್ ಆಗಿರುತ್ತೆ, ಇಲ್ಲ ಅಂದರೆ ಕವರ್ ಆಗಿರೋದಿಲ್ಲ. ಸೊ ಆ್ಯಕ್ಷನ್ ಆಗೋದ ನಂತರ ವೀಡಿಯೋ ಕವರ್ ಮಾಡಿರ್ತೀನಿ ಒಂದು ಆರ್ಗನೈಸ್ಡಿಂಗ್ದು. ಈ ಹುಡುಗರದೆಲ್ಲ ಏನು ತೋರಿಸ್ತಾ ಇರೋದು ಅಂದರೆ, ನಾನು ಬ್ರೌನ್ TV ಆನ್ ಏರ್ ಮಾಡೋದಕ್ಕೆ, ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡೋದಕ್ಕೆ ಬರದ ಸಿದ್ಧತೆ ಮಾಡ್ತಾಯಿದ್ದೀನಿ. ಊಟಕ್ಕಾಗಷ್ಟಾರು ದುಡ್ಡು ವಸೂಲಿ ಜನ್ರೇಟ್ ಮಾಡ್ಕೊಳ್ಳೋದ ಅಂತ. ಸೊ ಅದಕ್ಕೋಸ್ಕರ ನಾವು ಕಣ್ಣು ಹಿಡಿದ್ಬಿಟ್ಟು ಹಲ್ಲೆ ಮಾಡ್ತೀವಿ ನಿಮ್ಮ ಮೇಲೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಬೇಸಿಕಲಿ ನನಗೂ ಈ ಕೆಲಸ ಮಾಡೋಕ್ಕೆ ಇಷ್ಟ ಇರಲಿಲ್ಲ, ಅಂದರೆ ಬ್ರೌನ್ TV ಮಾಡೋಕ್ಕೆ. ಬಿಕಾಸ್ ಸಮಸ್ಯೆಗಳ ಸುರಿಮಳೆ ಬರುತ್ತೆ, ಅದನ್ನೇ ಓವರ್ಕಮ್ ಮಾಡ್ಬೋದು. ಆದರೆ ಅದರಿಂದ ನಷ್ಟನೇ ಹೆಚ್ಚು, ಹೊತ್ತು ಲಾಭ ಇಲ್ಲ. ನೋಡೋದ ಹೆಂಗಾಗುತ್ತೆ. ವೆರಿ ವರ್ಸ್ಟ್ ಟ್ರಾಫಿಕ್ ಇರುವಂಥ ರೋಡ್ ಇದು ಮೈಸೂರಲ್ಲಿ. ನಂಜುಮಳಿಗೆ ಏರಿಯಾ ಫುಟ್ಪಾತ್ ಎಲ್ಲ ಹಿಂಗೆ ಬ್ಲಾಕ್ ಮಾಡ್ಕೊಂಡಿರ್ತಾರೆ. ಸೊ ಓಡಾಡೋ ಜನ ಓಡಾಡಲೇಬೇಕು, ವೆಹಿಕಲಲ್ಲಿ ಓಡಾಡ್ತಾರೆ. ಸೊ ಇರೋದಿಷ್ಟಾಗಲ ರೋಡಲ್ಲಿ, ರೋಡ್ ಬೇರೆ ಚಿಕ್ಕದು, ಇರೋದಿಷ್ಟಾಗಲ ರೋಡಲ್ಲಿ ಹೋಗೋರು ಬರೋ ವೆಹಿಕಲ್ಗಳು ಜೊತೆಗೆ ಪಾದಚಾರಿಗಳು, ಎರಡೂ ಕಡೆ ಪಾದಚಾರಿಗಳು, ಹೋಗೋರು ಬರೋರು ಇಬ್ಬರು. ಕೆಲಸ ಮಾಡದೇ ಇರೋ ಬಾಟ್ಲು ಚೀಲ ಹಿಡ್ಕೊಂಡು ಅಳ್ಳಾಡಿಸ್ಕೊ ಓಡಾಡೋದಕ್ಕೆ ಅದು ಕಾಣಿಸ್ಕೋತಾರೆ. ಅದೇ ಇಡೀ ದಿನ ಏನೂ ತಿಂದಿಲ್ಲ. ಬೇರೆ ಇಂದಿರಾ ಕ್ಯಾಂಟೀನಲ್ಲಿ ಸ್ವಲ್ಪ ಊಟ ಮಾಡಿದ್ರು, ಸ್ವಲ್ಪ ಅಂದರೆ 20 ರೂಪಾಯಿ ಊಟ ತೊಗೊಂಡಿದ್ದೆ. ಅದು ಬಡ್ಡಿ ಮಕ್ಕಳು
ಮೊಸರನ್ನ ಅಥವಾ ಅಂಬಳಿ ಕೊಡ್ತಾಯಿದ್ರು ಸ್ವಲ್ಪ, ಅದು ಕೊಟ್ಟಿಲ್ಲ. ಕೇವಲ ಒಂದು 4 ತುತ್ತಷ್ಟು ವೈಟ್ ರೈಸ್ ಕೊಟ್ಟಿದ್ರು ಅಷ್ಟೇ. ಸೊ ಅದು ಬಿಟ್ಟರೆ ಬೇರೆ ಏನೂ ತಿಂದಿರಲಿಲ್ಲ. ಈಗ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಕೂಡ ತಿಂದಿಲ್ಲ, ಹೆವಿ ಟಯರ್ಡ್ ಆಗ್ತಿದೆ.03 NK4615JH809. ಆ್ಯಕ್ಚುಲಿ ಏನು ಗೊತ್ತಾ, ನೀವು ನಿಂತ್ಕೊಂಡಿದ್ದಾನೆ ಅಂತ ರೈಟ್ ಸೈಡ್ಗೆ ಹೋಗಿದ್ರೆ ಆ ಗಾಡಿ ಹೊಡ್ಕೊಂಡು ಹೋಗ್ತಾಯಿತ್ತು. ಕೇರಳ ಗಾಡಿ ಹೇಳಿದ್ನಲ್ಲ, ಅದು ಇವ್ರದ್ದು ಅವ್ರಿಗೆಲ್ಲ ಇಷ್ಟ. ಈ ಗಾಡಿ ರೆಕಾರ್ಡ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಅಲ್ಲಿ ಹೋಗ್ತಿರೋ ಗಾಡಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಬಾಲಂಗೋಚಿಗಳು. ಅಂದರೆ ಅಲ್ಲಿ ಮಹಾಲಕ್ಷ್ಮಿ ಸ್ವೀಟ್ಸ್ ಇದೆಯಲ್ಲ, ಅದು ದೇವರ ನೆಟ್ವರ್ಕಿಗೆ ಬರೋದಲ್ವಾ. ಸೊ ನಾವು ಅಲ್ಲಿ 9B9351 ಗಾಡಿ ಯಾವ ರೇಂಜಲ್ಲಿ ಹೋಗ್ಬಿಟ್ಟ ಅವನು. ಕಾಫಿ ಕುಡಿ ಅಂಗಡಿಯವರು ಅವರಿಗೆ ದುಡ್ಡು ಕೊಟ್ಟರು. AB2508. ಆ್ಯಕ್ಚುಲಿ ನಾನು ರೈಟ್ ಸೈಡ್ಗೆ ಹೋಗಿದ್ದೆ, ಆದರೆ ನಾನು ಯಾಕೆ ಹೋಗಿದ್ದೆ ಅಂದರೆ HT9207 ಗಾಡಿ ನಿಲ್ಲಿಸಿದ್ದ. ಇದು ಅಷ್ಟೇ, ಫುಟ್ಬಾಲ್ ಇರೋದೇ ಬರ್ಕೊಡ್ಬೇಕಲ್ಲ, ಕಾಣೋದೇ ಇಲ್ಲ ಫುಟ್ಬಾಲ್. ಆ್ಯಕ್ಚುಲಿ ಇಲ್ಲಿ ಕಾಣ್ತಾ ಇದೆ ಅಲ್ವಾ, ಅಲ್ಲಿಂದ ಬೂತ್ ನೋಡಿಬೇಕು. ಈ ಕಡೆ ಫುಟ್ಬಾಲ್ ಕಾಣೋದೇ ಇಲ್ಲ ಆ್ಯಕ್ಚುಲಿ, ಅಷ್ಟು ಕ್ಲೀನಾಗಿ ಕವರ್ ಮಾಡಿದ್ದಾರೆ. ಇಲ್ಲೂ ಅಷ್ಟೇ, ಇಲ್ಲಿಂದ ಶುರು. ಅಲ್ಲಿಂದ ಶುರು ಆದರೆ ಪೂರ್ತಿ ಫುಟ್ಬಾಲ್ ಬ್ಲಾಕ್ ಇದೆ. ಒಂದು ಸರಿ ಕವರ್ ಮಾಡಿದ್ದೀನಿ, ಮತ್ತು ಬ್ರೌನ್ ಟಿ ವಿ ಪ್ರಾಜೆಕ್ಟ್ ಕವರ್ ಮಾಡ್ತೀನಿ. ಇದು ಫುಟ್ಬಾಲ್ ಬ್ಲಾಕ್ ಕವರ್ ಆಗೈತೆ. ಇದೆಲ್ಲ ಮಾತಾಡೋಂಗೆ ಇಲ್ಲ. ಫುಟ್ಬಾಲ್ ಕೂಡ ಬಿಟ್ಟು ರೋಡ್ಗೂ ಬಂದ್ಬಿಟ್ಟವ್ರೆ ಬಿಡು ಅವರು. ಫುಟ್ಬಾಲ್ ಕವರ್ ಮಾಡ್ಕೊಂಡು ರೋಡ್ಗೂ ಬಂದ್ಬಿಟ್ಟವ್ರೆ. ಆ್ಯಕ್ಚುಲಿ ಈ ಅಂಗಡಿ ಅದು ಆ ನೀರು ಎಡ್ಸಿದ್ದಾರೆ. ಅದು ಅಂಗಡಿ ಹೆಸರು ಪಾರ್ಯ ಏನೋ ಇದೆ. ಬಾಗರ ಅವನು ತಪ್ಪು ಅಂತ ಹೇಳೋಕ್ಕಾಗಲ್ಲ, ಆದರೆ ಸರಿ ಕೂಡ ಅಲ್ಲ. ಆರ್ಗನೈಸರು HS5483 ಗಾಡಿ ರೋಡ್ ಹೆಸರು ಅಗ್ಲ ಬ್ಲಾಕ್ ಬೋರ್ಡ್ ಸೈಡಲ್ಲಿ ಹಾಕೊಂಚೂರು ಭಯ ಬರ್ತಿತ್ತು. ರೋಡ್ ಕಾಮನ್ ಸೆನ್ಸ್ ಹೋಗ್ತಾರೆ, ಚಿಕನ್ ತಿಂತಾವಳೆ, ಅದಕ್ಕೆ ಕಾಮನ್ ಸೆನ್ಸ್ ಇಲ್ಲ ಅವ್ರಿಗೆ. ಆರ್ಗನೈಸ್ಡ್ 4MJ3565 ಇವ್ರದ್ದು ಆರ್ಗನೈಸ್ಡ್ C3926. ಆ ಹುಡುಗಿ ಆರ್ಗನೈಸ್ಡ್ ಅವಳು. ಮುಖ ಮುಚ್ಕತ್ತಿರೋ ದೊಡ್ಡ ಗೊತ್ತಾಗುತ್ತೆ. ಯಾಕಂದರೆ ಹಿಂದ್ಗಡೆಯಿಂದ ವೆಹಿಕಲ್ ಬಂದಾಗ ನಾನು ತಿರುಗ್ತೀನಿ, ಕ್ಯಾಬ್ರ ತಿರುಗಿಸ್ತೀನಿ. ಅದಕ್ಕೋಸ್ಕರ ನಿಲ್ಲಿಸಿದ್ದಾರೆ. ಜೊತೆಗೆ ಆ ರೋಡ್ ಬ್ಲಾಕ್ ಮಾಡೋಕ್ಕೋಸ್ಕರ ನಿಲ್ಲಿಸಿದ್ದಾರೆ. ಅವಳು ಮಾಡಿರೋ ಗರಂಧಾರ್ಯ ಕಾರ್ಯ ಜನ ಗೊತ್ತಾಗದೇ ಇರಲಿ ಅಂತ ಮುಖ ಕಡೆ ತಿರ್ಗಿಸ್ಕೊಳ್ಳೋದು ಅವ್ರಿ. MR3336 ಗಾಡಿ. ಈ ಕಡೆಯಿಂದ ಬುದ್ಧ ರಿವರ್ಸ್ ಹಾಕೋ ಬರ್ತಾಯಿದೆ. ಜಡ್ಜ್ಮೆಂಟ್ ಡೇ ಬರಬೇಕು ಅವ್ರಿಗೆ. ಯಾವ ಕಡೆಗೆ ಹೋಗಬೇಕು ಗಾಡಿ ಅಂತ ತೆಗಿಯೋದಕ್ಕೆ, ಅದನ್ನ ಒಂದು ರೋಡ್ ಡಿಸೈಡ್ ಮಾಡೋಕ್ಕೆ ಜಡ್ಜ್ಮೆಂಟ್ ಡೇ ಬರಬೇಕು. ಅಲ್ಲಿವರೆಗೂ ಅವ್ರನ್ನೆಲ್ಲ ನಿಲ್ಸ್ಕೊಂಡಿರ್ತಾರೆ. ಸ್ಟ್ರೈಟಾಗಿ ಗಾಡಿ ತೊಗೊಬಂದು ಲೆಫ್ಟ್ ಹೋಗ್ಬೇಕು ಅಥವಾ ರೈಟ್ಗೆ ಹೋಗ್ಬೇಕು ಅಥವಾ ಸೈಡಲ್ಲಿ ಪಾರ್ಕ್ ಮಾಡ್ಬಿಟ್ಟು ಮ್ಯಾಪ್ ಹುಡುಕಬೇಕು. ರೋಡ್ ಬದಿಯಲ್ಲಿ ನಿಲ್ಲಿಸ್ಕೊಂಡ್ರೆ ಹತ್ತು ಕಡೆಗೆ ಹೋಯ್ತಲ್ಲ, ಈ ಕಡೆಗೆ ಹೋಯ್ತಲ್ಲ, ಸುಮ್ಮನೆ ರೋಡ್ ಬದಿಯಲ್ಲಿ ನಿಲ್ಲಿಸ್ಕೊಂಡ್ರೆ. ಜೊತೆಗೆ ಟೈರ್ ಆ ಕಡೆ ಈ ಕಡೆ ಎರಡೂ ಬರ್ತಾರೆ. ಸುಮ್ಮನೆ ಟೈಮ್ ಕಿಲ್ಲಿಂಗ್. ಯಾಕದು ಅಂದರೆ ಟೈಮ್ ಕಿಲ್ಲಿಂಗ್. ಆಲ್ರೆಡಿ ಲೇಟಾಗಿ ಹೋಗಿದೆ, ಸೊ ಅಲ್ಲಿ ಊಟ ಮಿಸ್ ಆಗೋಗುತ್ತೆ. ಅಲ್ಲಿ ಹೋಗ್ದಾನೆ ಹುಡುಗ ದುರ್ಗಾ ಪರಮೇಶ್ವರ ದೇವಸ್ಥಾನ ತಿರುಗಿ ಇದು
ಷಣ್ಮುಗಂ ಬಾಲಂಗೊಚ್ಚಿ ಹೌದು. ಷಣ್ಮುಗಂ ಫೋನ್ ನಂಬರ್ ಕೂಡ 33 ಲಾಸ್ಟು. ಸ್ಕೂಟರ್ ಷಣ್ಮುಗಂ ಥರದ ಬಾಲಂಗೊಚ್ಚಿ. ದುರ್ಗಾ ಪರಮೇಶ್ವರ ದೇವಸ್ಥಾನದ ಬಾಲಂಗೊಚ್ಚಿ ಈಶ್ವರ ನಾಲ್ಗೆ JW 9291 ಗಾಡಿ ಅದು. 9291 ಇಂಡಿಯಾ ಪಾಕಿಸ್ತಾನ್ ಜಮ್ಮು ಕಾಶ್ಮೀರ ರೇಡಿಯೋ ಫಾರ್ಮುಲಾ ಆ ಗಾಡಿ. ಆಮೇಲೆ ನಾಲ್ಗೆ ತೋರಿಸಿದ್ದು ಕಡ್ಕೊಳ ರಮೇಶ್. ಆ ಹುಡುಗ ಯಾಕೆ ಬಂದಿದ್ದೀವಿ ಅಂದರೆ ಷಣ್ಮುಗಂ ಮತ್ತು ತಂಡದವರು ಕಡ್ಕೊಳ ಟೀಮ್ ಇಂಪ್ಲಿಮೆಂಟೇಷನ್ ಮಾಡ್ತಿದ್ದಾರೆ. ಆದರೆ ಕೈಗೆ ಕೋಳ ಬಿಲ್ದಿರೋ ಥರ ಮ್ಯಾನೇಜ್ ಮಾಡೋಕ್ಕೋಸ್ಕರ ಕೆಲಸ ಮಾಡ್ತಾಯಿದ್ದಾರೆ. ಸೊ ಅದರ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದವರು. ಅದ JZ 9405 ಕೂತ್ರೆ ಹುಟ್ಟು ನೋಡಬೇಕಿತ್ತು. ರಾಜಶೇಖರದ ಬಾಲಂಗೊಚ್ಚಿ ಅದು ಇಟ್ಕೊಂಡಿದ್ದಾರಲ್ಲ ಹುಡುಗ. ಗಾಡಿ ನಂಬರ್ ಓದಬೇಕು ಓದೋದ ಅಂದ್ಕೊಂಡೆ, ಬಟ್ ಆಗ್ತಿಲ್ಲ. ಯಾವುದೋ ಇನ್ನೊಂದು ಗಾಡಿ ಅಡಿಕಿದೆ ಇವು ಥರದ ಇವ್ದು ಅಷ್ಟು ಇದು ಥರದ ಕೊಡೋದು ಚಾಮುಂಡೇಶ್ವರಿ ಕೃಪೆ. ಅದೇ ರಾಜಶೇಖರದ ಅಂಗಡಿಗೆ ಹೋಗು ಮತ್ತು KR ಹಾಸ್ಪಿಟಲ್ಗೆ ಹೋಗಿ ಊಟ ಮಾಡ್ಕೊಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ದೆ. ರಾಜಶೇಖರದ ಕಸಿನ್ ಆದರೂ ರಾಜ ಕಮ್ಯುನಿಟಿ ಬರ್ತಾರೆ. ಸೊ ರಾಜ ಅಂದರೆ ರಾಯಲ್ ಫ್ಯಾಮಿಲಿಗಳ ಕಮ್ಯುನಿಟಿ ಬರೋದು. ಸೊ ಹೀಗಾಗಿ ಅದು ಒಡೆಯರ್ ನೆಟ್ವರ್ಕ್ ಇಲ್ಲ ಫೋಟೋ ಒಡೆಯರ್ ನೆಟ್ವರ್ಕ್ಗೆ ಬರೋದು. ಅದು ಬಾಗರು JU 8485 ಗಾಡಿ. ನಾನು 1985 ಹುಟ್ಟಿರೋದು. ಆಟೋ ಇರಬೇಕು, ಧೂಳು ಎಬ್ಬಿಸ್ಕೊಂಡು ಹೋಗಿದ್ದು. ಫುಡ್ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಆಗಿದೆ. ಇದೆಲ್ಲ ಓಡಾಡ್ತಿರೋದು ನೋಡಿದ್ರೆ ಅನಿಸುತ್ತೆ ಗೊತ್ತಾಗುತ್ತೆ. ಊಟ ಅಂತೂ ಸಿಗುತ್ತೆ. ಬಹುಶಃ ಕಡಿಮೆ ಊಟ ಸಿಗ್ಬೋದು ಅಂತ ಅಂದ್ಕೊಳ್ತೀನಿ. ಇವ್ರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿರೋದು ನೋಡೋದ ಅಲ್ಲಿ ಈ ಥರ ಹುಡುಗ ಇವನ ಕಡೆ ನಿಖಿಲ್ ಕುಮಾರಸ್ವಾಮಿ ಬಾಲಂಗೊಚ್ಚಿ ಅವರು. ಊಟ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಸ್ಟಾರ್ಟ್ ಆಗೋದಿಲ್ಲ. ಇವಾಗ ಚರಣ 1480-5169 ಚರಣ ಅದೇ ನಿಖಿಲ್ ಕುಮಾರಸ್ವಾಮಿನ ಚರಣ ಪುಷ್ ಮಾಡ್ಕೊಂಡು ಹೋಗ್ತಾನೆ ಅಂತ ಟವ್ ಮಾಡ್ಕೊಂಡ್ರೆ ಚರಣ ನೆಟ್ವರ್ಕಿಗೆ ಬರ್ತಾನೆ ಅವನು ಅಂತ ನೋಡೋದ. ಡಿಸ್ಟ್ರಿಬ್ಯೂಷನ್ ಏನಾಗುತ್ತೆ ಕರೆಕ್ಟಾಗಿ 1 ಗಂಟೆ. ಒಂದು ರಾಜರ ಆದೇಶ ಬಂತು. ಇವರು ತಟ್ಟೆ ಕೊಡೋದು ಅಲ್ಲಿಗೆ ಅಂತ ಇದ್ದ. ಜಲ ಕಡಿಮೆ ಆಗಲಿ ಅಂತ ವೇಟ್ ಮಾಡಿದೆ ನಾನು. ಬಾಲ ಬೆಳೀತಾನೆ ಇದೆ, ಅದಕ್ಕೆ ಬಂದಿತ್ತು. ಹೊಟ್ಟೆಗೆ ಮಾಡ್ಕೊಡ್ತಾರೆ ಎಲ್ಲಕ್ಕೂ ಮಾಡಿ ಜಾಸ್ತಿ ಫೋಕಸ್ ಮಾಡಿ. ಪಾಯ ನಡ್ಕೊ ಮಾಡ್ಬಿಟ್ಟು ಗಾಡಿ ನೋಡೋಣ ಯಾರ ಮನಜು ಮಾಡೋ ಕೊಟ್ಟು ಆಫೀಸ್ ನಾನು ಒಂದು ಎಫೆಕ್ಟ್ ಏನು ಮಾಡ್ಕೋಣ ಮದ ಹಾಕಿರೋ ಯಾವ ಹೇಳೋದು ಮೈಸೂರು ಸಿಟಿ ಮೈಸೂರು ನಾವು ಹೋಗಿದ್ವಲ್ಲ ಅವತ್ತು ಎಫ್ ಐ ಮಾಡೋಕ್ಕೆ ಬೇಗ ಮಾಡ್ಕೊಡೋದು ಅದು ಏನು ಮಾಡಿದ್ರೆ ನಿಮ್ಮ ಫೋಟೋನೇ
ಅಲ್ಲ ಹುಡುಗ ಸ್ಟುಡಿಯೋ ಹಾಕೋದಕ್ಕೆ ಟೀಚರ್ ಆಗೋದು ಮೀಸೆ 5,000 ಅಂತ ಇದೆಯಲ್ಲ ಸ್ಟುಡಿಯೋ ಟಿ ಶರ್ಟ್ ಹಾಕೋದಿಲ್ಲ ಅವ್ರಿಗೆ ಆ್ಯಕ್ಚುಲಿ ಸ್ಟುಡಿಯೋ ಟಿ ಶರ್ಟ್ ಸ್ಟೋರಿ ಕೊಟ್ಟಿರೋದು ಏನಂದರೆ ಇವರು ಸ್ಟಾರ್ಟಿಂಗ್ ಅದೇ ನಿಖಿಲ್ ಕುಮಾರಸ್ವಾಮಿ ಬಾಲಂಗುಚ್ಚಿ ಕುಣಿಸ್ಕೊಂಡು ಹೋಗ್ತಾನಲ್ಲ ಹುಡುಗ ಚರಣದ ಇದು ಸ್ಕೂಟರು ಚರಣಂದು ಐಡೆಂಟಿಟಿ ಆದರೆ ಇದ್ರು ಅದು ಹೋಗಿದ್ದು ಹೆರಿಟೇಜ್ ಏರಿಯಾ ನಾಗರಿಕ ಅದು ನಮ್ಮ ತಂದೆ ಐಡೆಂಟಿಟಿ. ಸೊ ಇವ್ರ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದೀರಪ್ಪ ಅಂದರೆ ಕೇವಲ ಒಂದೇ ಒಂದು ಸರಿ ನೀನು ರೋಡ್ ಸೈಡಲ್ಲಿ ಕೆಲಸ ಮಾಡ್ಬೋದು, ಮಿಕ್ಕಿದ ಸರಿಯಲ್ಲ ಸ್ಟುಡಿಯೋ ಒಳಗಡೆಯಿಂದ ಆಟ ಆಡಬೇಕು ಅಂತ. ಅಂದರೆ ನೀನು ರಸ್ತೆಗೆ ಬರೋಂಗಿಲ್ಲ. ಆ್ಯಕ್ಚುಲಿ ಇನ್ನೊಂದೇನೆಂದರೆ ಸಾಂಬಾರು ಒಂದು ಸೈಡ್ ಮಾತ್ರ ಬರ್ತಿದ್ದೆ. ಮತ್ತು 3 ಸರಿ ನಾನು ವೈಟ್ ರೈಸ್ ತಗೊಂಡಿದ್ದೀನಿ, 3 ಸರಿ ಮಜ್ಜಿಗೆ ಊಟ ಮಾಡಿದ್ದೀನಿ. ಸೊ ಸಾಂಬಾರು ಎಲ್ರಿಗೂ ತೀರಾ ಕಡಿಮೆ ಕೊಟ್ಟು ಸಿಕ್ಕಾಪಟ್ಟೆ ಜನ ಇದ್ದರು ಅನ್ನೋ ಕಾರಣಕ್ಕೆ. ಅಂದರೆ ಒಂದೇ ಒಂದು ಸರಿ ಸಾರಬೇಕು ನೀನು ಮತ್ತೆ ಸಾರೋಂಗಿಲ್ಲ ಅಂತ. ಅಂದರೆ ಒಂದು ಸರಿ ಅನೌನ್ಸ್ ಮಾಡಬೇಕು, ಇನ್ನೊಂದು ಸರಿ ಅನೌನ್ಸ್ ಮಾಡೋ ಹಾಗಿಲ್ಲ. ಬೇರೆ ಸಬ್ಜೆಕ್ಟ್ ತೊಗೊತರಬೇಕು. ಜೊತೆಗೆ ರೋಡಲ್ಲಿ ಪಂಚರ್ ರೋಡಲ್ಲೂ ಅಷ್ಟೇ ಇದು ರೋಡ್ ಸೈಡಲ್ಲೂ ಕೆಲಸ ಮಾಡೋಂಗಿಲ್ಲ ಅಂತ ಆ್ಯಕ್ಚುಲಿ ಹೋಯ್ತಾ ರೋಡಲ್ಲಿ ವಿವರಿಸ್ತೀನಿ. ಅಂದರೆ ಒಂದು ವಿಷಯ ಒಂದೇ ಸರಿ ಅನೌನ್ಸ್ ಮಾಡಬೇಕು. ರೋಡಲ್ಲೂ ಅಷ್ಟೇ ಒಂದೇ ಸರಿ ಕೆಲಸ ಮಾಡ್ತೀಯ, ನೆಕ್ಸ್ಟ್ ಸ್ಟುಡಿಯೋದಲ್ಲಿ ಕೆಲಸ ಇರುತ್ತೆ ಅಂತ ಒಪ್ಪಿ ತೋರಿಸ್ತಾರೆ. ಚಿಕ್ಕಬಳ್ಳ ಇಲ್ಲಿ ಕತೆ ಸ್ಟುಡಿಯೋ ಒಪ್ಪಿ ತೋರಿಸಿದೆ. ಇದು ಭಾಳ ಸರಿ ತೋರಿಸಿಲ್ಲ. ಸ್ಟೋರಿ ಹೇಳ್ಬಿಡ್ತೀನಿ. ಆ್ಯಕ್ಚುಲಿ ಇವಾಗ ಊಟ ಬೋಸ್ ಹೋಗ್ತಾಯಿದ್ದೀನಿ. ಸ್ಟೋರಿ ಏನಂದರೆ ಇವತ್ತೊಂದು ಸ್ಟೋರಿ ಕಿತಾಪತ್ತೀನಿ ಹಿಡ್ದಿದ್ದು ಕತೆ ಹೇಳ್ಬಿಟ್ಟು ಅದಕ್ಕೆ ಎಕ್ಸ್ಪ್ಲೇಷನ್ ಕೊಡ್ತೀನಿ. ಸಿಕ್ಕಾಪಟ್ಟೆ ದುಡ್ಡು ಇವಾಗ ಪಾರ್ಟು ಬರ್ತಾಯಿದ್ದ, ಇದು ಪಕ್ಕಕ್ಕಿದೆ. ಟೇಬಲ್ ಕೊಡೋಲ್ಲ, ಅದು ಪಕ್ಕಕ್ಕಿದೆ. ಸಬ್ಜೆಕ್ಟ್ ಬರ್ತೀನಿ. ನಾನು ಬಂದಾಗ ಫಸ್ಟು ಇದೇ ಸ್ಪಾಟಲ್ಲಿ ನಿಖಿಲ್ ಕುಮಾರಸ್ವಾಮಿ ಟೈಮ್ ನಿಖಿಲ್ ಕುಮಾರಸ್ವಾಮಿ ಪಿಂಕ್ ಕಲರ್ ಹೆಲ್ಮೆಟ್ ಹೇಳಿದೆ. ಶುದ್ಧ ಪಿಂಕ್ ವಯಸ್ಸಾಗಿದ್ದು ಹಿಂದಿನ ಹೋಗ್ತಿದ್ದೆಲ್ಲ ಸೇಮ್ ಅದೇ ಪಿಂಕ್, ಅದೇ ಹೆಲ್ಮೆಟ್ ಅವ್ರು ವಯಸ್ಸಾಗಿತ್ತು. ಅದು ಬೆಳೆ ಏನೆಲ್ಲ ಕಜ್ಜಿ ಎಲ್ಲ ಅಂಟಿಸ್ಕೊಂಡಿಲ್ಲ. ಅದು ಆ ಕಡೆ ಅದಕ್ಕೆ ಅದಷ್ಟು ನಾನು ಬಂದಾಗ ಸ್ಪಾಟ್ಗೆ ಇವನು ನಿಖಿಲ್ ಕುಮಾರಸ್ವಾಮಿ ಬಾಲಂಗುಚ್ಚಿ ಹುಡುಗ TVS ಸೂಪರ್ ಹೋಗ್ತಾ ಇದ್ದ. ಸೊ ಅವ್ರ ಜೊತೆ ಇನ್ನೊಬ್ಬ ಸುಜುಕಿ ಸಾರಿ ಯಾವುದಾದ್ರು TVS ಸ್ಕೂಟಿ ಸ್ಲೀಕ್ ಅಂತ ಯಾವುದೋ ಒಂದು ಇದೆಯಲ್ಲ ಅದರಲ್ಲಿ ಹೋದ್ರು. ಇಬ್ಬರು ಹೋದ್ರು, ತಳ್ಕೊಂಡು ಅದಾದಮೇಲೆ ಊಟ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಸಿಕ್ಕಾಪಟ್ಟೆ ದೊಡ್ಡ ಕ್ಯೂ ಇತ್ತು. ಹೀಗಾಗಿ ನಾನು ವೆಯ್ಟ್ ಮಾಡೋದ ಹೇಗಿದ್ರು ಲಾಸ್ಟಲ್ಲಿ ತಟ್ಟೆಗಳು ಸಿಕ್ಕಾಪಟ್ಟೆ ಕ್ರೌಡ್ ಆಗುತ್ತೆ, ನಿಂತ್ಕೊಬೇಕಾಗಿ ಬರುತ್ತಲ್ಲ, ವೆಯ್ಟ್ ಮಾಡೋದ ಸ್ವಲ್ಪ ಜನ ಕಡಿಮೆ ಆಗಲಿ ಅಂದ್ಕೊಂಡು ನಿಂತ್ಕೊಂಡೆ. ಬಟ್ ಜನ ಕಡಿಮೆ ಆಗಲಿಲ್ಲ, ಬಂದು ಸೇರ್ಕೊಳ್ತಾನೆ ಇದ್ರು. ಸೊ ನಾನು ಇವಾಗ ಸೇರ್ಕೊಂಡೆ, ಉದ್ದ ಆದರೂ ಪರವಾಗಿಲ್ಲ ಅಂತ. ಆದರೆ ಜನ ಸಾಗರ ತುಗ್ತಾ ಇತ್ತು. ಸೊ ಯಾವ ಮಟ್ಟಿಗೆ ಜನ ಸಾಗರ ಜಾಸ್ತಿ ಬೇರೆ ಇದ್ದಿದ್ದರಿಂದ ಅವರು ಬಡಿಸೋರು ಕೂಡ ಫಸ್ಟ್ ರೌಂಡಲ್ಲೇ ಸಿಕ್ಕಾಪಟ್ಟೆ ಕಡಿಮೆ ಹಾಕಿದ್ರು, ತೀರಾ ಕಡಿಮೆ ಸಾಂಬಾರು ಹಾಕಿದ್ರು. ಬಂದು 5-6 ತೂತಿಗಾಗೋಷ್ಟು ಸಾಂಬಾರು ಹಾಕಿದ್ರು ಅಷ್ಟೇ. ಬಜ್ಜಿ ಹಾಕ್ಸೋದು ಸಾಂಬಾರು ಕಡಿಮೆ ಹಾಕ್ತಾಯಿದ್ರು. ಸರಿ ಮಜ್ಜಿಗೆ ಹಾಕ್ಸ್ಕೊಡೋಕ್ಕೆ ಅಂತ ನೆಕ್ಸ್ಟ್ ಫಸ್ಟ್ ರೌಂಡ್ ಅನ್ನ ಹಾಕ್ಸ್ಕೊಂಡಲ್ಲ, ಅದಕ್ಕೇ ಮಜ್ಜಿಗೆ ಹಾಕ್ಸ್ಕೊಂಡೆ. ಸೊ ಅದು ಎಷ್ಟು ಫಸ್ಟ್ ರೌಂಡು 2 ರೌಂಡು ಮಜ್ಜಿಗೆ ಹಾಕ್ಸ್ಕೊಂಡೆ. ಅಂದರೆ ಫಸ್ಟ್ ರೌಂಡು ಅನ್ನ ಹಾಕ್ಸ್ಕೊಂಡಲ್ಲ, ಅದಕ್ಕೂ ಸೇರಿಸಿ ಅದಕ್ಕೂ ಮಜ್ಜಿಗೆ ಹಾಕ್ಸ್ಕೊಂಡೆ. ಕೂಡ ಅದಾದಮೇಲೆ ಇನ್ನೊಂದು ಸರಿ ಅನ್ನ ಹಾಕ್ಸ್ಕೊಂಡು ಕೂಡ ಇನ್ನೊಂದು ಸರಿ ಮಜ್ಜಿಗೆ ಹಾಕ್ಸ್ಕೊಂಡೆ. ಒಟ್ಟು 3 ಸರಿ ಅನ್ನ ಹಾಕ್ಸ್ಕೊಂಡು ಔಟ್ ಆಫ್ ದಟ್ 1 ಸರಿ ಸಾಂಬಾರು ಹಾಕ್ಸ್ಕೊಂಡಿದ್ದು. ಜೊತೆ ಫಸ್ಟೇ ಜೊತೆಲಿ ಬಂದಿತ್ತು ಸಾಂಬಾರು, ಅದಕ್ಕೂ ಮಜ್ಜಿಗೆ ಹಾಕ್ಕೊಂಡಿದ್ದೆ. ಸೊ ಸೆಕೆಂಡ್ ರೌಂಡ್ ಮತ್ತು ಥರ್ಡ್ ರೌಂಡ್ 2 ರೌಂಡು ಇದು ಹಾಕ್ಕೊಂಡೆ, ಮಜ್ಜಿಗೆ ತೆಗೆಸ್ಕೊಂಡೆ. ಸೊ ಅನ್ನ ಏನಾಗಿತ್ತು ಪೇಸ್ಟ್ ಥರ ಹೋಗಿತ್ತು, ಸಿಕ್ಕಾಪಟ್ಟೆ ಬೆಂದಾಗಿತ್ತು. ಸೊ ಮಜ್ಜಿಗೆ ಹಾಕ್ಸ್ಕೊಳ್ತಿದ್ದೆ. ಅದಾದಮೇಲೆ ಒಂದು 4 ರೌಂಡ್ಗೆ ಹೋಗಬೇಕಾಗಿತ್ತು. ಇನ್ನೂ ಆ್ಯಕ್ಚುಲಿ ಹೊಟ್ಟೆ ಖಾಲಿ ಇದೆ, ಸ್ವಲ್ಪ ಇನ್ನೂ 1 ರೌಂಡ್ ಊಟ ಮಾಡಿದೆ. ಸೊ 4th ರೌಂಡ್ಗೆ ಹೋಗೋಕ್ಕೆ ಟ್ರೈ ಮಾಡಿದೆ. ಅಷ್ಟೊಳಗೆ ವೈಟ್ ರೈಸ್ ಕೂಡ ಖಾಲಿ ಆಗೋಗಿತ್ತು. ಮಜ್ಜಿಗೆ ಹಾಕ್ಕೊಳ್ಳಿ ಅಂತ ಹೇಳಿದ್ರು. ಸೊ ನಾನು ಮಜ್ಜಿಗೆಗೆ ಹೋಗಿಲ್ಲ. ಗಾಡಿ ನಂಬರ್ ಇದ್ದರೆ ನೋಡ್ಕೊಳ್ಳಿ, ಬೇಕು ಅರ್ಜುನ್ ಅಂತ ಅನ್ನಿಸ್ರು. ನಾನೇನು ಮಾಡಿದೆ, ಫಸ್ಟ್ ರೌಂಡಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡ್ತಾರಲ್ಲ ಆ ಕ್ಯೂ ಸೇರ್ಕೊಂಡೆ ಹೋಗಿ. ಸೊ ಅವರು ಸಾಂಬಾರು ಮತ್ತು ಅನ್ನ ಸಾಂಬಾರು ಡಿಸ್ಟ್ರಿಬ್ಯೂಷನ್ ಮಾಡೋದಿತ್ತಲ್ಲ, ಅದನ್ನ ಅವರು ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ಹಾಕಿದ್ರು, ತೀರಾ ಕಡಿಮೆ ಕ್ವಾಂಟಿಟಿಯಲ್ಲಿ ಹಾಕಿದ್ರು. ಸೊ 1-2 ತೂತು ಆಗಬೇಕಷ್ಟು. ಸೊ ನಾನೇನು ಮಾತಾಡಲಿಲ್ಲ, ಯಾಕಂದರೆ ಮಾತಾಡಿದ್ರೆ ಏನಾದ್ರು ಫಿಕ್ಸ್ ಹೇಳಿ ಈ ಥರ ನನಗೆ ಗೊತ್ತಾಗೋದಕ್ಕೋಸ್ಕರ. ಸೊ ಮುಂದಕ್ಕೆ ಹೊರಟೆ. ಸೊ ಸಾಂಬಾರು ಆ್ಯಕ್ಚುಲಿ ಜಾಸ್ತಿ ಹಾಕ್ಬಿಟ್ರೆ ಅವಾಗ ಪಕ್ಕದ ಬಜ್ಜಿ ಹಾಕ್ಸೋದಲ್ವ 2 ರೌಂಡು ಮಾತಾಡೋದು. ಸೊ ಅದಾದಮೇಲೆ ಮೊಸರು ಮಜ್ಜಿಗೆ ಅನ್ನ ಸಾಂಬಾರು ಪುನಃ 4th ರೌಂಡ್ ತಿಂದ್ಬಿಟ್ಟು ಆಮೇಲೆ ಇನ್ನೊಂದು ಸರಿ ಮಜ್ಜಿಗೆ ಇಸ್ಕೊಂಡು ಕುಡಿದೆ. ಸೊ ಇದು ಸ್ಟೋರಿ ಅದಿಷ್ಟು ನಡೆದಿದೆ ಏನಕ್ಕೆ ಅಂದರೆ ಆ್ಯಕ್ಟಿವಿಟಿ ಕತೆ ನಡೆಸಿದ್ದು. ಸಾರಾಂಶ ಏನಪ್ಪ ಅಂದರೆ, ಮೊದಲು ಬ್ರೌನ್ ಟಿವಿಗೆ ಪ್ರಾಜೆಕ್ಟ್ ಮಾಡೋದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಕಟಿಂಗ್ ನಡೀತಾ ಇದೆಯಲ್ಲ, ಜೊತೆಗೆ ಮೊಬೈಲಲ್ಲಿ ಕೆಲಸ ಕೂಡ ನಡೀತಾ ಇದೆಯಲ್ಲ, ಅದಕ್ಕೆ ಹೇಗೆ ನಡೆಸಬೇಕು ಅನ್ನೋದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕೊಡ್ತಾ ಇರೋದು. ಇದು ಮುಂಚೆ ಮತ್ತು ಮುಂದೆ ಡೀಟೇಲ್ಸ್ ಕುಡಿತಾ ಇರೋದು ಈ ಕಡೆ ಇರಲಿ. ಸೊ ಅಂದರೆ ಏನಂದರೆ
ಒಂದು ಸಬ್ಜೆಕ್ಟನ್ನು ಒಮ್ಮೆ ಮಾತ್ರ ಕೈಗೆತ್ಕೋಬೇಕು, ಒಮ್ಮೆ ಮಾತ್ರ ಸಾರಬೇಕು. ಅಂದರೆ ಒಮ್ಮೆ ಮಾತ್ರ ಅನೌನ್ಸ್ ಮಾಡಬೇಕು, ಡಿಸ್ಕಷನ್ ಮಾಡಬೇಕು, ಹೇಳಬೇಕು. ಮತ್ತು ಸೆಕೆಂಡ್ ರೌಂಡ್ ಥರ್ಡ್ ರೌಂಡೆಲ್ಲ ಸಾರೋಂಗಿಲ್ಲ. ಸೊ ಸೆಕೆಂಡ್ ರೌಂಡ್ ಥರ್ಡ್ ರೌಂಡೆಲ್ಲ ಮಜ್ಜಿಗೆ ಅಂದರೆ ಇದಿದೆಯಲ್ಲ ನಂಜುಗೂಡು ಹತ್ರ ಹೆಜ್ಜಿಗೆ ಇದೆಯಲ್ಲ, ಸೊ ಅಲ್ಲಿ ಸ್ಟುಡಿಯೋದಲ್ಲಿ ಕೆಲಸ ಮಾಡಬೇಕಾಗಿ ಬರುತ್ತೆ. ಅಲ್ಲಿ ಕೆಲಸ ಮಾಡೋದು ಅಂತ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡಿದ್ದು. ಇನ್ನೊಂದೇನೆಂದರೆ ಕಮಿಟ್ಮೆಂಟು. ಅಂದರೆ ಒಂದು ಹುಡುಗಿ ಪಡ್ಕೊಡ್ತಾರೆ, ಸೊ ಆ ಹುಡುಗಿ ಇಟ್ಕೊಂಡು ಏನಾರು ಮಾಡ್ಕೊ ಅಂತ. ಆದರೆ ನೀವು ಒಂದು ಸರಿ ನ್ಯೂಸ್ನ ರೈಸ್ ಮಾಡು, ನೆಕ್ಸ್ಟ್ ಇದು ಹುಡುಗಿ ಕೊಡ್ತಾರೆ, ಸೊ ಆ ಹುಡುಗಿ ಹೊಡ್ಕೊಂಡು ಮಜಾ ಮಾಡೋದು, ಮುಂದಕ್ಕೆ ಏನೂ ಮಾತಾಡೋಂಗಿಲ್ಲ ಅಂತ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡಿದ್ದು ಅಷ್ಟೇ. ಅದು ಸ್ಟೋರಿ. ಅಂದರೆ ಒಂದು ಸಲ ಸ್ವಲ್ಪ ಸಾರೋಕ್ಕೆ ಅವಕಾಶ ಮಾಡಿಕೊಟ್ರು, ಅಂದರೆ ಸ್ವಲ್ಪ ಸಾಂಬಾರು ಕೊಟ್ಟರು, ಅಂದರೆ ಸ್ವಲ್ಪ ಸಾರೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಯಾವುದೇ ಅನೌನ್ಸ್ಮೆಂಟ್ ಮಾಡೋದು ಹಾಗೆ ಇಲ್ಲ. ಅದೇ ವಿಷಯನ ಚರ್ಚೆ ಮಾಡೋಂಗಿಲ್ಲ, ಮುಂದುವರ್ಸ್ಕೊಂಡು ಹೋಗೋಂಗಿಲ್ಲ. ಎಲ್ಲ ಕೇಸ್ ಕಥೆಗಳನ್ನ ಮುಚ್ಚಾಕ್ಬಿಡ್ತಾರೆ. ಅಷ್ಟೇ ಕತೆ ನಡೆದಿದ್ದು. ಹೊಸ ಸಬ್ಜೆಕ್ಟ್ ಬೇಕಾದ್ರೆ ತಗೋ, ಹೊಸ ಸಬ್ಜೆಕ್ಟ್ ಬೇಕಾದ್ರೆ ತಗೋ. ಇಲ್ಲ ಹೊಸ ಸಬ್ಜೆಕ್ಟ್ ಇಲ್ಲ. ಯಾಕೆಂದರೆ ಮತ್ತೆ ಸಾಂಬಾರು ಹಾಕ್ಲಿಲ್ವಲ್ಲ ನನಗೆ, ಭಾಳಷ್ಟು ಸುದ್ದಿ ಹೋಗ್ತಿರೋದು. ಮತ್ತೆ ಸಾಂಬಾರು ಹಾಕ್ಲಿಲ್ವಲ್ಲ, ಸೊ ಅಷ್ಟೇ. ಒಂದು ಸರಿ ಓಪನಿಂಗ್ ಕೊಡ್ತೀವಿ, ಸ್ವಲ್ಪ ಓಪನಿಂಗ್ ಮಾಡ್ಕೊ. ಹೇಳ್ತೀರ ಯಾವುದು ಇರೋದಿಲ್ಲ, ಹೆಜ್ಜಿಗೆ ಹೋಗ್ಬಿಡ್ಬೇಕು ಅಂತ. ಅಂದರೆ ಹೆಜ್ಜಿಗೆ ನೆಗೆಟಿವ್ ಮನೆ ಕಟ್ತಾ ಇದ್ದೀರಲ್ಲ, ಸೊ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಕೆಲಸ ಸ್ಟಾರ್ಟ್ ಮಾಡಬೇಕು, ಸ್ಟುಡಿಯೋ ಕೆಲಸ ಮಾಡಬೇಕು ಅಂತ. ಅದಕ್ಕೆ ಸ್ಟುಡಿಯೋ ಅಥ್ಲೆಟಿಕ್ ಅಂತ ಒಂದು ಹುಡುಗ ಬರೋದು, ಟಿ ಶರ್ಟ್ ಹಾಕೋದ್ರೆ ಬರೋದು, ಅಂದರೆ ಸ್ಟುಡಿಯೋ ವರ್ಕ್ ಮಾಡೋದು ಅಂತ. ಮೈಸೂರು ಸ್ವಲ್ಪ ಓಪನಿಂಗ್ ಇರುತ್ತೆ, ನೆಕ್ಸ್ಟು ಸ್ಟುಡಿಯೋ ವರ್ಕ್ ಮಾಡಬೇಕು. ಜೊತೆಗೆ ಮತ್ತೆ ಇಲ್ಲಿ ಯಾವುದೇ ಸಬ್ಜೆಕ್ಟ್ಗಳನ್ನ ಮತ್ತೆ ಪದೇ ಹೈಲೈಟ್ ಮಾಡೋಂಗಿಲ್ಲ, ಸಾರುವಂಗಿಲ್ಲ. ಒಂದು ಸರಿ ಓಪನ್ ಮಾಡಬೇಕು, ಅದಾದಮೇಲೆ ಕಮಿಟ್ಮೆಂಟ್ಗಳು ಇರ್ತವೆ, ಸೆಟಲ್ಮೆಂಟ್ಗಳು ಕಮಿಟ್ಮೆಂಟ್ ಮಾಡ್ಕೊಂಡು ತಗೊಬಿಟ್ಕೊಂಡು ಇರಬೇಕು. ಅಷ್ಟೇ ಆ್ಯಕ್ಚುಲಿ ಸ್ಟೋರಿ ಅಂತ ಹೇಳಿದ್ದು. ಅದು ಭಾಳಷ್ಟು ಸ್ವೀಟ್ಸ್ ಮುಂದೆನೇ ನಡೆದಿದ್ದರಿಂದ ನಿಖಿಲ್ ಕುಮಾರ್ ಇಲ್ಲೂ ಜನ ತುಂಬ ತಿರುಗ್ತಾ ಇದ್ದಾರೆ. ಒಂದೇ ಒಂದು ಬೆಂಚ್ ಖಾಲಿದೆ ಕರೆಕ್ಟಾಗಿ ನಾನು ಮಲಗಕ್ಕೆ. ಹಾಗೆ ಆ್ಯಕ್ಚುಲಿ ನಾನು ಒಂದು ಸರಿ ಮಲಗಿದಾಗ ಅಲ್ಲೇ ಮಲಗಿದ್ದು, ಅದು ಆ ಕಡೆಯಲ್ಲೇ ತಲೆ ಕೆಡಿಸ್ಕೊಳ್ಬೇಡ. ರಾಜೇಶ್ ಅಲ್ಲ, ರಾಯಲ್ ಬಾಲ್ವೆ. ಸೊ ಅದೆಲ್ಲ ಪಕ್ಕ ಇಲ್ಲಿ ತಲೆ ಕೆಡಿಸ್ಕೊಳ್ಬೇಡ. ಈಗ ಕತೆ ಹೇಳ್ಬಿಡ್ತೀವಿ, ಇದು ಗೊತ್ತಿಲ್ಲ ಆ್ಯಕ್ಟಿವಿಟಿ. ಅದು ಭಾಳಷ್ಟು ಬಿಟ್ಟು ಆ್ಯಕ್ಟಿವಿಟಿ ಸ್ಟೋರಿ ಹೇಳ್ಬೇಕು, ಎಕ್ಸ್ಪ್ಲೈನ್ ಕೊಡ್ತಾ ಆ್ಯಕ್ಚುಲಿ ಅವಾಗ ಹೇಳ್ಬೋದು ಆ್ಯಕ್ಟಿವಿಟಿ. ಓಕೆ, ಏನೋ ಮಾತ್ರ ಹೋಯ್ಕೊತಾ ಇದ್ರೆ ಬರೋದು ಮತ್ತೆ ಹೇಳ್ಬಿಡುತ್ತೆ. ಸೊ ಹೇಳ್ಬೇಕು ಸ್ಟೋರಿ. ಭಾಳಷ್ಟು ಸ್ವಿಟ್ಸಲ್ಲಿ ಈ ಕಡೆ ಹೋದೆ, ಇದು ಫುಡ್ ಡಿಸ್ಟ್ರಿಬ್ಯೂಷನ್ ಆಗಿರಲಿಲ್ಲ. ಭಾಳಷ್ಟು ಸ್ವಿಟ್ಸ್ಗೆ ಹೋದೆ, ಫುಡ್ ಡಿಸ್ಟ್ರಿಬ್ಯೂಷನ್ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ಸೊ ನಾವು ಒಂದ್ಮೇಲೆ ಸ್ಟಾರ್ಟ್ ಮಾಡೋಕ್ಕೆ ಪ್ರಾರಂಭಿಸ್ತಾ ಇದ್ದರು. ಸೊ ನಾನು ಕ್ಯೂ ನಿಂತ್ಕೊಳ್ಳಿಲ್ಲ, ಬಿಕಾಸ್ ಕ್ಯೂ ಸಿಕ್ಕಾಪಟ್ಟೆ ಜನ ಇದ್ದರು. ಸೊ ಸ್ವಲ್ಪ ಜನ ಖಾಲಿಯಾಗಲಿ ಆಮೇಲೆ ಕ್ಯೂ ಜಾಯ್ನ್ ಆಗೋದು ಅಂತ ಅನ್ಕೊಂಡು ನಿಂತಿದ್ದೆ. ಆದರೆ ಅಲ್ಲಿ ಜನಗಳು ಬರೋಕ್ಕೆ ಸ್ಟಾರ್ಟ್ ಆದರೂ ಕುಂತ್ಕೊಂಡು ಉದ್ದ ಹನುಮಂತನ ಬಾಳಿ ಥರ ಬೆಳೀತಾನೆ ಇತ್ತು. ಸೊ ಅವಾಗ ನಾನು ಜಾಯ್ನ್ ಆಗ್ಬಿಟ್ಟೆ. ಸೊ ಜಾಯ್ನ್ ಆದ ಕೂಡಲೇ ಹಾಗೆ ಉದ್ದಕ್ಕೆ ಜನಗಳೆಲ್ಲ ತುಂಬ್ಕೊಳ್ಳೋಕೆ ಸ್ಟಾರ್ಟ್ ಆದರು. ಸೊ ಇನ್ನೊಂದೇನೆಂದರೆ ನಾನು ಕ್ಯೂ ಜಾಯ್ನ್ ಆಗಿತ್ತು ಮುಂಚೆನೇ ಓಪನಿಂಗಲ್ಲೇ ನಿಖಿಲ್ ಕುಮಾರಸ್ವಾಮಿ ಬಾಲಂಗುಚಿ ಒಂದು ಹುಡುಗ ಇದನ್ನೆಲ್ಲ ಟಿ ವಿ ಸಕ್ಸಸ್ ಸೂಪರ್, ಆ ಹುಡುಗನ ಗಾಡಿಯನ್ನು ಇದೊಬ್ಬ ವ್ಯಕ್ತಿ ಹೆರಿಟೇಜ್ ಹಿರಿಯ ನಾಗರಿಕ ಅವನು. ಆ ವ್ಯಕ್ತಿ ನಮ್ಮ ಡ್ಯಾಡಿ ಬಾಲಂಗುಚಿ ಕೂಡ ಆಗ್ತಾನೆ. ಅವನ ಹೆಸರು ಏನು ಅಂತ ಗೊತ್ತಿಲ್ಲ, ಹೆಸರು ಕೇಳಿದ್ರೆ ಕರೆಕ್ಟಾಗಿ ಗೊತ್ತಾಗುತ್ತೆ ಅವ್ನು ಯಾರು ಪರವಾಗಿ ಕೆಲಸ ಮಾಡಿದ್ದಾನೆ ಅಂತ. ಸೊ ಆ ವ್ಯಕ್ತಿ ಟಿ ವಿ ಎಸ್ ಸ್ಕೂಟಿ ಸ್ಲೀಕ್ ಏನೋ ಗಾಡಿ, ಅದು ಸ್ಕೂಟರು, ಅದ್ರ ಮೇಲೆ ಕೂತ್ಕೊಂಡು ಟಿ ವಿ ಎಸ್ ಸಕ್ಸಸ್ ಸೂಪರ್ ಅಲ್ಲಿಂದ ನಿಖಿಲ್ ಕುಮಾರಸ್ವಾಮಿ ಟೈಲ್ ಪರ್ಸನ್ನ ತಳ್ಕೊಂಡು ಹೋಗ್ತಾರೆ. ಸೊ ಅದು ಏನು ತಳ್ಕೊಂಡು ಹೋಗ್ತಾರೆ. ಸೊ ಇದು ಈ ಕಡೆ ಊಟದ ಕ್ಯೂ ಅಲ್ಲಿ ಸಿಕ್ಕಾಪಟ್ಟೆ ಜನ ಇದ್ರು ಅನ್ನೋ ಕಾರಣಕ್ಕೆ ಫಸ್ಟ್ ಅನ್ನ ಬಡಿಸ್ತಾರಲ್ಲ, ಅನ್ನ ಬಡಿಸ್ತಾಯಿದ್ರೆ ಸಾಂಬಾರು ತೀರಾ ಕಡಿಮೆ ಆಗ್ತಾರೆ. ಒಂದು 4 ಸ್ಪೂನಿಗೆ ಆಗಬೇಕು, ಒಂದು 4 ಊಟಕ್ಕೆ ಆಗಬೇಕು, ಅಷ್ಟು 4 ತುತ್ತಿಗೆ ಆಗೋಷ್ಟು ಮಾತ್ರ ಸಾಂಬಾರು ಬಿಡಿಸ್ತಾರೆ. ಬಜ್ಜಿಗೆ ಹಾಕ್ತಾರೆ ಸಾಂಬಾರು ಬಜ್ಜಿ ಹೋಗ್ತದೆ, ಸಾಂಬಾರು ಕಡಿಮೆ ಜನ ಜಾಸ್ತಿ ಅವ್ರೆ ಅಂದ್ಬಿಟ್ಟು ಕತೆ ಹೊಡಿತಾರೆ. ಸರಿ ಆಯಿತು ಅಂದ್ಬಿಟ್ಟು ಫಸ್ಟ್ ರೌಂಡಲ್ಲೇ ಅನ್ನ ಹಾಕ್ಸ್ಕೊಳ್ತಿದ್ದಲ್ಲ, ಅದರಲ್ಲೇ ಅದಕ್ಕೆ ಮಜ್ಜಿಗೆ ಹಾಕ್ಸ್ಕೊಬೇಕಾಗಿ ಬರುತ್ತೆ. ಮಜ್ಜಿಗೆ ಹಾಕ್ಸ್ಕೊಳ್ತಿದ್ದೆ. ಪುನಃ ಅದಾದಮೇಲೆ 2 ರೌಂಡ್ ಊಟ ಹಾಕ್ಸ್ಕೊಳ್ತೀವಿ, 2 ರೌಂಡ್ ಅನ್ನ ಹಾಕ್ಸ್ಕೊಳ್ತೀವಿ, 2 ರೌಂಡ್ಗೆ ಬಜ್ಜಿಗೆನೇ ಹಾಕ್ಸ್ಕೊಳ್ತೀನಿ. 2 ರೌಂಡು ಕ್ವಾಂಟಿಟಿ ತೀರಾ ಕಡಿಮೆ ಕೊಟ್ಟಿದ್ದರು. ಜೊತೆಗೆ 2 ರೌಂಡು ಅನ್ನ ತೀರಾ ಬೆಂದೋಗಿತ್ತು. ಸೆಕೆಂಡ್ ರೌಂಡ್ ಪರವಾಗಿಲ್ಲ, ಥರ್ಡ್ ರೌಂಡ್ ಅಂತೂ ತೊಪ್ಪೆ ಇದ್ದಂಗಿತ್ತು. ಅನ್ನ ಅಷ್ಟೊಂದು ಬಡ್ದು ಇದಾಗಿತ್ತು. ಕೇಕ್ನ ಕಟ್ ಮಾಡಿ ತುಪ್ಪಕ್ಕಂತ ಪ್ಲೇಟ್ಗೆ ಹಾಕ್ತಾರಲ್ಲ, ಆ ಥರ ಎಸೆದು ಆ ರೇಂಜ್ಗೆ ಬೆಂದೋಗಿತ್ತು ಅನ್ನ. ಸೊ 4th ರೌಂಡ್ಗೆ ಸೆಕೆಂಡ್ ರೌಂಡಲ್ಲಿ ಬಡಿಸ್ತಾರಲ್ಲ, ಆ ಟೇಬಲ್ ಪೂರ್ತಿ ಕ್ಲಿಯರಾಗಿ ಮಾಡಿಬಿಟ್ಟಿದ್ರು, ಯಾರೂ ಇಟ್ಟಿರಲಿಲ್ಲ. ಫಸ್ಟ್ ರೌಂಡಲ್ಲಿ ಬಡಿಸ್ತಾರಲ್ಲ ಅಲ್ಲಿ ಮಾತ್ರ ಇತ್ತು. ಸೊ ನಾನೇನು ಮಾಡಿದೆ, ಫಸ್ಟ್ ರೌಂಡ್ ಕ್ಯೂಗೆ ಹೋಗಿ ನಿಂತ್ಕೊಬಿಟ್ಟೆ. ಸೊ ಫಸ್ಟ್ ರೌಂಡ್ ಕ್ಯೂಲ್ಲಿ ಹೋಗಿ ನಿಂತ್ಕೊಂಡಾಗ ನನ್ನ ಟೈಮ್ ಬಂದಾಗ ಸ್ವಲ್ಪ ಆದಷ್ಟು ಇದ್ದಿದ್ರಲ್ಲೇ ಕಡಿಮೆ ಬಡಿಸಿದ್ರು, 2 ತುತ್ತು. ನಾನು ಕೇಳೋಕ್ಕೆ ಹೋಗಲಿಲ್ಲ ಎಕ್ಸ್ಟ್ರಾ, ಬಿಕಾಸ್ ಈಗಾಗಲೇ ಜನ ಜಾಸ್ತಿ ಇದ್ದಾರೆ ಅಂತ ಅವ್ರೇನಾದ್ರು ಊಟ ಸೀಟ ಮಾತಾಡ್ತಿರೋದು ಗೊತ್ತಿತ್ತು. ಅದಕ್ಕೋಸ್ಕರ ಅವ್ರು ಏನು ಮಾತಾಡೋದು ಬಚ್ಕೊಂಡು ಕೊಟ್ಟಷ್ಟು ಇಸ್ಕೊಂಡು ಮುಂದಕ್ಕೆ ಹೋದರೆ. ಸಾಂಬಾರು ಕೂಡ ಹಾಕ್ಸ್ಕೊಬಿಟ್ಟೆ. ಸಾಂಬಾರು ಜಾಸ್ತಿ ಹಾಕ್ಬಿಟ್ರು. ಆದರೆ ಪಕ್ಕದಲ್ಲಿ ನಿಂತಿದ್ದವನು ಬಜ್ಜಿಗೆ ಹಾಕ್ಸಾಳೋದಲ್ವಾ ಅಂದ್ಕೊಂಡು ಕತೆ ಹೊಡೆದ.
ಅದು ಏಕವಚನದಲ್ಲಿ ಬದಿಗೆ ಹಾಕ್ಸ್ಕೊ ಹಂಗೆ ಹಿಂಗೆ ಹಾಕ್ಕೊಂಡು ಏನೋ ಕೊಡ್ಸ ಪಿಸಿ ಅಂತ ಆ್ಯಕ್ಚುಲಿ ಇಂಡಿಯಷ್ಟು ಬಸ್ ಹಾಕ್ಬಿಡಿದ್ರೆ ಅಷ್ಟೆಲ್ಲ ಕೇಳಿಸ್ತಿದೆ ಬಿಡಿ. ಸೊ ಮುಂದಕ್ಕೆ ಬಂದೆ, ಊಟ ಮಾಡ್ಕೊಂಡು ಈ ಕಡೆ ಬಂದ್ಬಿಟ್ಟೆ. ನೆಕ್ಸ್ಟ್ ಮುಗೀತು. ಅಲ್ಲೇ ಎಕ್ಸ್ಪ್ಲೇನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಈಗ ಮತ್ತೆ ಇರ್ಬಿಟ್ಟು ಸಿಕ್ಕಾಪಟ್ಟೆ ಸಡನ್ನಾಗಿ. ಹೀಗಾಗಿ ಪ್ರಾಜೆಕ್ಟ್ ಕೂಡ ಸರಿಯಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲಿಲ್ಲ. ಈಗ ಬರೋ ಅಂತ ಇದೆ. ಇನ್ನೊಂದೇನೆಂದರೆ ಈ ಕತೆ ಏನಾದರೂ ನಡೆದಿದ್ದ ಕತೆ ಅಷ್ಟು ಆ್ಯಟಿಟ್ಯೂಡ್ ಅದ್ರ ಅಂದರೆ ಮುಖ್ಯಾಂಶಗಳ ಅಥವಾ ಹೇಳೋದು ಮೀನಿಂಗ್ ಏನೋ ಆ್ಯಟಿಟ್ಯೂಡ್ದು ಅಂದರೆ ಸ್ಟೇಟ್ಮೆಂಟ್ ಏನು ಪಾಸ್ ಮಾಡಿದ್ರು ಅಂದರೆ ನಾನು ಬ್ರೌನ್ ಟಿ ವಿ ಪಬ್ಲಿಷ್ ಮಾಡೋಕ್ಕೆ ಕೊಟ್ಟಿದ್ದೀರಲ್ಲ, ಅದು ಸ್ಟಾರ್ಟಪ್ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಲ್ಲ, ಇವಾಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅದೇ ಕೆಲಸ ನಡೀತಾ ಇರೋದು. ಸೊ ಒಂದು ಚಾಟಿಂಗ್ ಕೂಡ ಮಾಡ್ತಾಯಿದ್ದೀನಿ, ಪ್ರಿಪ್ರೇಷನ್ ಕೂಡ ಮಾಡ್ತಾಯಿದ್ದೀನಿ. ಸೊ ಆಫ್ಲೈನ್ ಆನ್ಲೈನ್ ಎರಡು ಕಡೆ ಕೆಲಸಗಳು ನಡೀತಾ ಇದೆ. ಸೊ ಅದಕ್ಕೆ ಆ್ಯಕ್ಟಿವ್ ಕ್ರಿಯೇಟ್ ಮಾಡಿದ್ದು. ಆ್ಯಕ್ಟಿವ್ ಕ್ರಿಯೇಟ್ ಮಾಡಿ ಯಾಕೆ ಏನು ಸ್ಟೇಟ್ಮೆಂಟ್ ಪಾಸ್ ಮಾಡೋಕ್ಕೆ ಅಂದರೆ ಟೀಮ್ ಬಂದಿಲ್ಲ ಅದವರು, ಅಂದರೆ ಯಾರು ನಮ್ಮ ಅಜ್ಜಿ ಅಂದರು ಮತ್ತು ಒಡೆಯರ್ ಫ್ಯಾಮಿಲಿಯವರು ಇವರೆಲ್ಲ ಸೇರ್ಕೊಂಡು ಕಂಟ್ರೋಲ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದೆಲ್ಲ ಟೀಮ್ ಬಂದಿಲ್ಲ. ಅವರು ಸ್ಟೇಟ್ಮೆಂಟ್ ಮಾಡಿದ್ದೇನೆಂದರೆ ಪಾಸ್ ಮಾಡೋಕ್ಕೆ ಟೀಮ್ ಬಲಿಲ್ಲ ಅದವರು ಸ್ಟೇಟ್ಮೆಂಟ್ ಪಾಸ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೇನೆ ಅಂದರೆ ಹೇಳೋದು ಪ್ರಯತ್ನ ಪಟ್ಟಿದ್ದೇನೆ ಅಂದರೆ ಬ್ರೌನ್ ಟಿ ವಿ ಪಬ್ಲಿಷ್ ಆಗುತ್ತೆ ಅಂದರೆ ಸ್ಟಾರ್ಟಪ್ ಬಿಸ್ನೆಸ್ನ ಮಾಡೋಕ್ಕೆ ಹೋಗಿದ್ದೆಲ್ಲ ಅದು ಆಗುತ್ತೆ. ಒಂದೇ ಸರಿ ಆಗೋದು ಅಂದರೆ ಒಂದು ಸರಿ ಸಾರ್ಬೋದು, ಎರಡೇ ಸರಿ ಮತ್ತೆ ಪದೇ ಸಾರಾಗಿಲ್ಲ. ಮಜ್ಜಿಗೆ ಕೊಟ್ಟಿದ್ರಲ್ಲ, ಸೊ ಅಂದರೆ ಹೆಜ್ಜಿಗೆ ಸ್ಟಾರ್ಟಪ್ ಇಲ್ಲಿ ಮಾಡಿಬಿಟ್ಟು ನೆಕ್ಸ್ಟು ನಂಜನಗೂಡಲ್ಲಿ ಹೆಜ್ಜಿಗೆ ಗ್ರಾಮ ಇದೆಯಲ್ಲ, ಅಲ್ಲಿ ನಡಟಿ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಹೆಜ್ಜಿಗೆಲ್ಲಿ ನಡಟಿ ಮನೆ ಕಟ್ಕೊಂಡು ಸ್ಟುಡಿಯೋ ವರ್ಕ್ ಪ್ರಾರಂಭಿಸಬೇಕು. ಜೊತೆಗೆ ಯಾವುದೇ ವಿಷಯಗಳನ್ನ ಮತ್ತೆ ರಿಪೀಟಾಗಿ ಟೆಲಿಕಾಸ್ಟ್ ಮಾಡೋದಾಗಲಿ, ರಿಪೀಟಾಗಿ ಅನೌನ್ಸ್ ಮಾಡ್ತಾ ಕೂತ್ಕೊಳ್ಳೋದಾಗಲಿ ಮಾಡಬಾರ್ದು. ಒಂದು ಸರಿ ಎತ್ಕೊಂಡ್ಮೇಲೆ ಅಲ್ಲೇ ಕತೆ ಮುಗಿಸ್ಬಿಟ್ಟು ನೆಕ್ಸ್ಟ್ ಬುದ್ಧಿ ಸಬ್ಜೆಕ್ಟ್ಗೆ ಹೋಗ್ತಾ ಇರಬೇಕು. ಆ ಥರ ಆ್ಯಕ್ಚುಲಿ ಅವರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು. ಈವನ್ ರೋಡ್ ಸೈಡಲ್ಲಿ ನಾನು ಕೆಲಸ ಮಾಡೋಕ್ಕೆ ಮತ್ತೆ ಆಪ್ಷನ್ ಇಲ್ಲ ನಮಗೆ. ಒಂದು ಸರಿ ರೋಡ್ ಸ್ಟೈಲ್ ಸ್ಟಾರ್ಟ್ ಮಾಡ್ತೀವಿ, ನೆಕ್ಸ್ಟ್ ಹೆಜ್ಜೆಗೆ ಹೋಗ್ಬಿಟ್ಟು ಸ್ಟುಡಿಯೋದಲ್ಲಿ ಅಥ್ಲೆಟಿಕ್ ಮಾಡಬೇಕು. ಅದಕ್ಕೋಸ್ಕರನೇ ಅಲ್ಲಿ ಊಟ ಮಾಡಬೇಕಾದ್ರೆ ಸ್ಟುಡಿಯೋ ಅಥ್ಲೆಟಿಕ್ ಸ್ಟಿಚ್ ತಗೊಂಡು ಒಂದು ಹುಡುಗ ಬಂದು ನಿಂತ್ಕೊಂಡಿದ್ದು. ಆಮೇಲೆ ಇನ್ನೂ ಬೇರೆ ಆ್ಯಟಿಟ್ಯೂಡ್ಗಳೆಲ್ಲ ಕ್ರಿಯೇಟ್ ಮಾಡ್ತಿದ್ರು. ಸೊ ಅಥ್ಲೆಟ್ಗಳೆಲ್ಲ ಕವರ್ ಮಾಡಿದ್ದೀನಿ. ವಿಜುವಲ್ ನೋಡಿದ್ರೆ ಗೊತ್ತಾಗುತ್ತೆ, ಎವ್ರಿಡೇ ಸ್ಟೋರಿಯಲ್ಲಿ ವಿಜುವಲ್ಸ್ ಬರುತ್ತೆ. ಮತ್ತು ಅದೇ ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಯಾಕೆ ತೋರಿಸಿದ್ರು ಅಂದರೆ ನಿಖಿಲ್ ಕುಮಾರಸ್ವಾಮಿ ನಂಬರ್ 1 ಜರಿವರಲ್ಲಿ ಹುಟ್ಟಿದ್ದು. ಮತ್ತು ಇಲ್ಲೊಬ್ಬ ಅಥ್ಲೆಟಿಕ್ ಟಿ ಶರ್ಟ್ ಹಾಕ್ಕೊಂಡಿದ್ದು ಅಂತ ಕೂಡ ಹೊಟ್ಟೆ ತೋರಿಸ್ತಾ ಇದ್ದ. ಅದು ಏನಕ್ಕೆ ಅಂದರೆ ಶ್ರುತಾ ಒಳ್ಳೊಳ್ಳೆ ಅವಳು ಕೂಡ ಜರಿವರಲ್ಲಿ ಹುಟ್ಟಿರೋದು. ಸೊ ಅವರು ಪ್ರೈಸಿಂಗ್ ಪೊಸಿಷನಲ್ಲಿ ಇರ್ತಾರೆ. ಸೊ ಹೀಗಾಗಿ ಒಂದು ಸರಿ ಡ್ರಾ ಮಾಡ್ಬೋದು, ಎರಡನೇ ಸರಿ ಮೂರನೇ ಸರಿ ಇಲ್ಲ ಅಂತ ಅರ್ಥ. ಅಂದರೆ ಒಂದು ಸರಿ ನೀವು ರೋಡ್ ಸೈಡಲ್ಲಿ ನೀವು ಸ್ಟಾರ್ಟ್ ಮಾಡ್ಬೋದು, ನಾನು ಸ್ಟಾರ್ಟಪ್ ಮಾಡ್ಬೋದು. ಜೊತೆಗೆ ಒಂದು ನಂತರ ಕೂಡ ಒಂದು ನ್ಯೂಸ್ನ ಒಂದೇ ಸರಿ ಪ್ರಸಾರ ಮಾಡಬೇಕು, ಮತ್ತೆ ಹೇಳೋಂಗಿಲ್ಲ ಅಂತ. ಟಿ ವಿ ಎಸ್ ಎಕ್ಸೆಲ್ ಸ್ಕೂಟಿ ಸ್ಲೀಪಲ್ಲಿ ಯಾಕೆ ತೋರಿಸಿದ್ರು ಅಂದರೆ ಚರಣ ನಿಖಿಲ್ ಕುಮಾರಸ್ವಾಮಿ ಜೊತೆ ಕಮಿಟ್ಮೆಂಟ್ ಮಾಡ್ಕೊಳ್ತಾನೆ. ಜೊತೆಗೆ ಪೇರೆಂಟ್ಸ್ ಕಮ್ಯುನಿಟಿ ಲೈಕ್ ನಮ್ಮ ತಂದೆ ತಾಯಿ ತೋರಿಸಿದ್ದು, ಆ್ಯಕ್ಚುಲಿ ತಂದೆ ತೋರಿಸಿದ್ದು ಅಲ್ಲಿ ಕುಡಿಸ್ಕೊಡೋಗಿದ್ದು. ನಮ್ಮ ತಾಯಿ ಥರ ಇರೋದು ನೋಡೋಕ್ಕೆ, ನಮ್ಮ ತಾಯಿ ಥರ ಇರೋದು ಕೂಡ ಅಲ್ಲಿ ಓಡಾಡ್ತಿರೋದಷ್ಟೇ. ಸೊ ಪೇರೆಂಟ್ಸ್ ಕಮ್ಯುನಿಟಿಯವರು, ಗ್ರ್ಯಾಂಡ್ ಪೇರೆಂಟ್ಸ್ ಕಮ್ಯುನಿಟಿಯವರು ನಿಖಿಲ್ ಕುಮಾರಸ್ವಾಮಿ ಜೊತೆ ಕಮಿಟ್ಮೆಂಟ್ ಮಾಡ್ಕೊಳ್ತಾರೆ. ಮತ್ತು ಚರಣ ಅವರು ಇದ್ದಾರಲ್ಲ, ಅವ್ರುಗಳು ಕಮಿಟ್ಮೆಂಟ್ ಮಾಡ್ತಾರೆ. ಪರ್ಟಿಕ್ಯುಲರ್ಲಿ ಚರಣ್ ಕಮಿಟ್ಮೆಂಟ್ ಮಾಡ್ಕೊಳ್ತಾರೆ. ಅದನ್ನು ಕೂಡ ಹೇಳೋಂಗಿಲ್ಲ, ಪದೇ ಸಾರೋಂಗಿಲ್ಲ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು ಆ್ಯಕ್ಚುಲಿ. ಹೇಳೋಕ್ಕೆ ಸುಸ್ತಾಗುತ್ತೆ. JL 6657 ಗಾಡಿ ಒಬ್ಬ ಓಡಿದ್ದು ಅಲ್ಲಿ ಹೋಗ್ಬೇಕಾದ್ರೆ ಬಸ್ ಹೋಗ್ತಾ ಇದೆಯಲ್ಲ, ಆ ಜಾಗದಲ್ಲಿ ಹೋಗ್ಬೇಕಾದ್ರೆ ಈ ಜಾಗದಲ್ಲಿ ಹೋಗ್ತು. ಅದು ಒಂದೇ ಪಕ್ಕಿ ಬಿಟ್ಟು ಕಳಿಸ್ಕೊಳ್ಳಿದ್ದೆ. ಇಲ್ಲ ಒಂದೇ ಬಿಟ್ಟಲ್ಲಿ ಬ್ರೇಕ್ ಹಿಡಿದ್ಬಿಡಲ್ಲ. ಇಲ್ಲಿ ಎಂಟ್ರ ವಯಸ್ಸು ಪ್ಲಸ್ ಅದು ಆಟ ಆಡೋದು ಅಪ್ಪಿಟ್ಟಕ್ಕೆ ಸಡನ್ನಾಗ ಅವಳ ಆ್ಯಕ್ಟಿವಿಟಿ ತಿಳ್ಕೊಳ್ಳೋಕ್ಕೆ ಒಂದು ಬೇಕಿದೆಯಾ ಅಲ್ಲಾಡ್ಸಿದಾಗ ಯಾಕಂದರೆ ವೆಹಿಕಲ್ ಬಹುದು ತಗೊಂಡೋಗಿ ಇಕ್ತಾ ಇರೋದೆ ಅಕ್ಕ. ಯಾಕಂದರೆ ಅಮ್ಕೋಕ್ಕಾಗಲ್ಲ, ಬ್ರೇಕ್ ಅಮ್ಕೋಕ್ಕಾಗಲ್ಲ ಒಂದೇ ಒಂದು ಬಿಟ್ಟಲ್ಲಿ ಅದೇಗೆ ಬಿಡ್ತಾಳೆ. ಅಲ್ಲಿ ಲೈಟ್ ಖರ್ಚು ಅದು ಅಥವಾ ಡಿಸ್ಕ್ ಬ್ರೇಕ್ ಆದರೆ ಬಿಟ್ಟು ಸೈಟ್ ಕಂಡು ಆಗ್ಬಿಡುತ್ತೆ, ಕಟ್ಟೆ ಇಟ್ಕೊಬಿಡುತ್ತೆ ಅದಕ್ಕೆ. ಜನಗಳೆಲ್ಲ ಈ ಥರದ್ದು ಪ್ರಾಕ್ಟಿಕಲ್ ಇತ್ತು, ಡೆಮಾನ್ಸ್ಟ್ರೇಟ್ ಕೂಡ ಮಾಡಿ ತೋರಿಸಿದ್ದಾರೆ. ಒಂದು ಸರಿ ಚೌಡಿ ಬಿಟ್ಟಿಗೆ ಹೋಗ್ಬೇಕಾದ್ರೆ ಅಲ್ಲಿ ಬನ್ನಾರಿ ಹಬ್ಬ ದೇವಸ್ಥಾನ ಇತ್ತಲ್ಲ, ಕರೆಕ್ಟಾಗಿ ಅದೇ ಸ್ಪಾಟಲ್ಲಿ ಆಗಿತ್ತು. ಅಲ್ಲಿ ಬರ್ತೀವಿ ತೋರಿಸ್ತಾರೆ ಅದೇ ಥರ ಆಗಿತ್ತು. ಹೀಗೆ ಆ್ಯಟಿಟ್ಯೂಡ್ ತೋರಿಸೋಕ್ಕೆ ಈ ಬೆಟ್ಟ ಒಂದೇ ಬೆಟ್ಟಲ್ಲಿ ಹಿಂಗೆ ತೋರಿಸ್ಕೊಂಡು ಬ್ರೇಕ್ ಒಂದೇ ಬೆಟ್ಟಲ್ಲಿ ಹಿಡಿಯೋದು ಈ ಥರ ಆಡ್ತಾ ಇದ್ದ ಒಬ್ಬ. ಸಡನ್ನಾಗಿ ಹಂಗೆ ಬ್ರೇಕ್ ಹೊಡೆದ ಅವನು, ಡಿಸ್ಕ್ ಬ್ರೇಕು ಯೂಸ್ ಮಾಡ್ದ. ಆದರೆ ಪುರುಷೋತ್ತಮ ಒಂದು ನಸೀಬು ನೆಟ್ಗಿರಲಿಲ್ಲ. ಈ ಬೆಟ್ಟಲ್ಲಿ ಎಷ್ಟು ಅಂತ ಪ್ರೆಸ್ ಮಾಡೋಕ್ಕಾಗುತ್ತೆ. ಈ ಬೆಟ್ಟು ಒಂದೇ ಬೆಟ್ಟಲ್ಲಿ ಬ್ರೇಕ್ ಹಿಡಿಯೋದಾಗಿದೆ, 2 ಬೆಟ್ಟಲ್ಲಿ ಬ್ರೇಕ್ ಹಿಡಿಯೋದಾಗಿದೆ. ಸೊ ಕ್ಲೀನಾಗಿ ಅದು ಅಲ್ಲದೆ ಟೆಕ್ನಾಲಜಿ, ಲೇಟೆಸ್ಟ್ ಟೆಕ್ನಾಲಜಿ ಏನಾದ್ರು ಇದ್ದರೆ ಈಗೆಲ್ಲ ಸಿಕ್ಕಾಬಿಟ್ಟೆ ವೆರಿ ಲೈಟ್ ಕ್ಲಚ್ಗಳಿದೆ, ಅದೆಲ್ಲ ಒಂದು ಪಕ್ಷ ಹಿಡಿದುಬಿಟ್ರೆ ಒಂದೇ ಬೆಟ್ಟಲ್ಲಿ ಅಂತ ಇಟ್ಕೊಳ್ಳಪ್ಪ.
ಸೊ ಹಿಡಿಬೋದು ಅದು ಇದನ್ನೆಲ್ಲ ಎರಡಕ್ಕೆ ಆಗಲ್ಲ. ಸೊ ಬಂದು ಸರಿಯಾಗಿ ಇಕ್ಕಿದ ಮುಂದ್ಗಡೆ ಇದ್ದು ಒಂದು ವೆಹಿಕಲ್ ಹೋಗಿ ದಯ ಅಂತ ಯಾರೋ ಬಂದವರು ಭಟ್ಟಾಧಿಪತಿಗಳು ಆ್ಯಕ್ಚುಲಿ ಯಾರೋ ಗುರುಗಳು. ನಾನು ಪಿಕ್ಚರ್ ಕೂಡ ಫೋಟೋ ಕೂಡ ತೆಗೆದೆ ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡಿ ಅದು ಮರ್ತು ಹೋಗ್ಬಿಟ್ಟೆ. ನಾನು ಇವಾಗ ಈ ಕಡೆ ಬರುವಾಗ ನೆನಪಿಸ್ಕೊತಾ ಇದ್ದೀನಿ. ಯಾರೋ ದಿವ್ಯ ಜ್ಯೋತಿ ಶ್ರೀಕೃಷ್ಣ ಮಠ, ಶ್ರೀಕೃಷ್ಣ ದೇವರು. ಆ್ಯಕ್ಚುಲಿ ಶೇರ್ ಮಾಡೋದು ಅಂದ್ಕೊಂಡೆ ಗುರು, ಬರ್ತೇ ಹೋಯ್ತು ವೀಡಿಯೋದಾಗ ಗೊತ್ತಿಲ್ಲಪ್ಪ. ಈ ಕಡೆ ಇರೋದು ಒಳ್ಳೆ ಬ್ರೈಟ್ ಫೇಸ್. ರಾಬಿಟ್ರುಗಳು ಗುರು ಅಯ್ಯಪ್ಪ ಸೊಳ್ಳೆ ಸೇರಿಸಲ್ಲ ಗುರು. ಹೋದಾಯ್ತು ಪೀಡ ಬಡಿ ಪೀಡ ಹೋಗಾದ ಕೈ ಕಳಿಸ್ಬಿಡ್ತಾರೆ ಶೋದ್ರ ಮುಂದೆ ಅದು ಅವ್ರು ಬೈಯೋದ ಚೆಂದ. ಅಯ್ಯಪ್ಪ ಅಂತ ಹುಡುಗರು ಓಡಿಸ್ತಿದ್ದಾರೆ. ಹತ್ರಕ್ಕೂ ಸೇರಿಸಲ್ಲ ಅವರು. ಹತ್ರ ಅವ್ರದ್ದೇ ಸರಿ ಅದಲ್ಲ. ಆರೋಗ್ಯ ಪ್ರಯೋಗವಾಗಿದೆಲ್ಲ ಬಹುಶಃ ನಮಗೆಲ್ಲ ಇಲ್ಲ, ಅದು ಬರೀ ಬ್ರಾಹ್ಮಣರಿಗೆ ಅನಿಸುತ್ತೆ. ಬೋರ್ಡು ಅದೇ ಫೋಟೋ ಹೊಡ್ಕೊಂಡೆ ಓದಲಿಲ್ಲ ಗುರುದಾನ ಸರಿಯಾಗಿ. ಬ್ರಾಹ್ಮಣರೇ ಜೋರಾಗಿ ಓಡಾಡ್ತಿರೋದಿಲ್ಲ. ನಮ್ಮಂಥರೆಲ್ಲ ಹೋದ್ರೆ ಹೋಗಿ ಪೀಡ ಹೋಗ ಆಚೆಗೆ ಚಲಗು ಅಂತ ಓಡಿಸ್ಬಿಡ್ತಾರೆ ಬಹುಶಃ. ಉತ್ತರಾದಿ ಬಟ್ ಆ ಕಡೆ ಇದೆಯಲ್ಲ ಗುರು, ಅಲ್ಲೂ ಸರಿ ಹಿಂಗೆ ಫಂಕ್ಷನ್ ನಡೀತಾ ಇತ್ತು. ಊಟ ಇತ್ತು ಜೋರಾಗಿ ಕಳಿಸಿದ್ರು ಒಳಕ್ಕೆ. ದೇವರ ಮಕ್ಕಳಿದ್ದಾರೆ ಅವರೆಲ್ಲ ಒಳಗೆ ಊಟ ಇತ್ತು, ಹೋಗಿ ಊಟ ಮಾಡ್ಕೊಬಂದು ಹೋದ್ರೆ ಸರಿ ಕಾಲು ಹೋದೆ. ಸರ್ವರ್ಗೂ ಸುಸ್ವಾಗತ ಬೋರ್ಡ್ ಬೇರೆ ಇತ್ತು. ಸರ್ವರಿಗೆ ಸುಸ್ವಾಗತ ಬೋರ್ಡ್ ಬೇರೆ ಇತ್ತಲ್ಲ, ಧೈರ್ಯ ಮಾಡಿ ಒಟ್ಟಾದೆ ಒಳಕ್ಕೆ. ಅಲ್ಲಿ ಒಂದಷ್ಟು ಜನ ಹೋಯ್ತಿರಲ್ಲ, ಆ ಕಡೆ ನಾನು ಹೋದೆ. ಈ ಕಡೆಲ್ಲ ಬರೋಂಗಿಲ್ಲ, ಡ್ರೆಸ್ ಕೋಡ್ ದೇವಸ್ಥಾನಕ್ಕೆ ಕಳಿಸ್ಲಿಲ್ಲ ಗುರು, ದೇವಸ್ಥಾನದೊಳಗೆ ಸೇರಿಸಲಿಲ್ಲ ಅವರು. ಡ್ರೆಸ್ ಕೋಡ್ ಇದೆ ಇಲ್ಲಿಗೆ, ಫಾರ್ಮಲ್ಸಲ್ಲಿ ಬರಬೇಕು. ಈ ಥರ ಪಂಚೆ ಈ ಥರ ಎಲ್ಲ ಶೆಲ್ಲಿ ಹಾಕೋ ಬರಬೇಕು. ಈ ಥರ ಬಟ್ಟೆಲೆಲ್ಲ ಬರೋಂಗಿಲ್ಲ. ಹೋಗ್ಬಂದು ಹೋಗಿ ಬಿಡಪ್ಪ, ತಾವೇ ದೇವ್ರು ಹಾಕೋದಿಲ್ಲ, ಉಣ್ಣಾಗಿ ಬಂದಿರೋದಷ್ಟೇ, ಊಟ ಹಾಕು ಸಾಕು ಅನ್ಕೊಂಬಂದೆ. ಅನ್ಕೊಂಡು ಊಟ ಎಲ್ಲ ಆಗ್ತಾರೆ ಅಂತ ನೋಡ್ತಾ ಇದ್ದೆ. ಒಂದು ಕಡೆ ಊಟ ಬಡಿಸೋ ಜಾಗ ಸಿಕ್ತು. ಇದು ಆ ಕಡೆ ಕಾಲಿಟ್ಟೆ. ಅಲ್ಲಿ ಯಾಕೆ ಇಲ್ಲಲ್ಲ ಹೋಗಿ ಆ ಕಡೆ ಅಲ್ಲೇ ಬಡಿಸ್ತಾರೆ ಅವಾಗ ಅಂತ ಕಳಿಸ್ತಾರೆ. ಯಾಕಪ್ಪ ಅಂದರೆ ಅಲ್ಲಿ ಬ್ರಾಹ್ಮಣರಿಗೆ ಬಡಿಸ್ತಾ ಇರೋದು. ಅಂದರೆ ಬ್ರಾಹ್ಮಣರುಗಳಿಗೆ ಬೇರೆ ಕಡೆ ಊಟ ಬಡಿಸ್ತಾ ಇದ್ದಾರೆ, ಬೇರೆ ವ್ಯಕ್ತಿಗಳಿಗೆ ಜನರಲ್ ಇದು ಅಂತ ಹೇಳ್ತು. ಸೊ ನಾವೆಲ್ಲ ಜನರಲ್ಲು ಅಲ್ಲೆಲ್ಲೋ ಒಂದು ಕಡೆ ಕೂತ್ಕೊಳ್ಳೋಕ್ಕೋ ಜಾಗ ಇರಲಿಲ್ಲ ನಮಗೆ. ನಿಂತ್ಕೊಳ್ಳೋಕ್ಕೆ ಯಾವುದೋ ಒಂದು ಪ್ಲೇಟಾಗಿ ಕೊಟ್ಟರು. ಸದ್ಯ ಪ್ಲೇಟ್ ಚೆನ್ನಾಗಿತ್ತು ಅಂದ್ಕೊಳ್ತೀರಿ. ಅಡಿಕೆಯಲ್ಲೇ ಪ್ಲೇಟಲ್ಲಿ ಸುತ್ತಾಕಿ ಕೊಟ್ಟಿದ್ದು. ಸೊ ಆ ಪ್ಲೇಟಲ್ಲಿ ಇಟ್ಕೊಂಡು ಏನೋ ಬ್ರೇಕ್ಫಾಸ್ಟ್ ಏನೋ ಕೊಟ್ಟರು. ಆಗ ತಿನ್ಕೊಂಡು ಟೀ ಕಾಫಿ ಎಲ್ಲ ಮಾಡಿದರು. ಎಲ್ಲ ಒಂದು ರೌಂಡ್ ಕುಡ್ಕೊಂಡು ಒಂದು ರೌಂಡು ಕಾಫಿ ಒಂದು ರೌಂಡ್ ಎಲ್ಲ ಕುಡ್ಕೊಂಡು ತಿನ್ಕೊಂಡು ಸೀದಾ ಈಚೆ ಗೊತ್ತಾಗಿದೆ. ಯಾವ ದೇವರು ಇಲ್ಲ, ತಿಂದರೂ ಇಲ್ಲ, ದೇವ್ರು ನೋಡೋಕ್ಕೂ ಬಿಡಲಿಲ್ಲ. ಆ ಬ್ರಾಹ್ಮಣರು ಅವ್ರ ಊಟ ಬಗ್ದು ನೋಡೋಕ್ಕೂ ಬಿಡಲಿಲ್ಲ. ನಾಯಿ ಓಡಿಸ್ತಾ ಹೋಗ್ತಿದ್ರು ಈ ಕಡೆ. ಇಲ್ಲ ಆ ಬಟ್ ಕಾಣ್ತಾ ಇದ್ದಾರೆ. ಆ ಕಡೆ ಪಕ್ಕದಲ್ಲೆಲ್ಲ ಬರೋದು ಈ JSS ಬಿಲ್ಡಿಂಗ್ ಇದೆಯಲ್ಲ, ಅದ್ರ ಹಿಂಭಾಗೆಲ್ಲ ಬರೋದು. ಅಲ್ಲೇ ಆ ಥರ ಓಡಿಸ್ತಿದ್ದಿತ್ತು ಬ್ರಾಹ್ಮಣರು. 863 55A 863 ಗಾಡಿ. ಈ ಕಡೆ ಕಡಲ್ಲ ಬಿಟ್ಟದ ಕಡೆಯಿಂದ ಬಂದೆ. ಆ್ಯಕ್ಚುಲಿ ಹೋಗ್ತಾ ಇದ್ದ ಸ್ಪೀಡಲ್ಲಿ. ನಾನು ಆ್ಯಕ್ಚುಲಿ ಬೋರ್ಡ್ ಇತ್ತಲ್ಲ, ಬೋರ್ಡ್ ನೋಡ್ತಾ ಇದ್ದೆ. ನೋಡ್ಕೊಂಡೆ ಹೋಗೋಣ. ಆ್ಯಕ್ಚುಲಿ ಈ ಥರ ಸ್ಟೋರಿ ಹೇಳ್ತಿದ್ದೆ ಅಲ್ಲಿ ಇದೆ. ಇದೇ ಥರ ಫಂಕ್ಷನ್ ನಡೀತಾ ಇತ್ತು. ಹಿಂಗೇನೆ ಬಂದಿದ್ದು ಬಹುಶಃ ಇದೆ. ಬಟ್ ಇಲ್ಲ ಲೆಫ್ಟ್ ಸೈಡ್ ಒಳಗಡೆ ಹೋಗಿದೆ. ಇದೇ ಒಳಗೆ ಹೋಗಿದ್ದೀನಿ ನಾನು. ಉತ್ತರಾದಿ ಭಟ್ ಜಗದ್ಗುರು ಶ್ರೀಮಂತ್ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ. ಇವೆಲ್ಲ ಗುರು 1008 ಅಂತೆಲ್ಲ ಬೋರ್ಡ್ ಹಾಕೊಂಡವ್ರೆ ಗುರು. 1000 ವರ್ಷದ ಇತಿಹಾಸ ಇರಬೇಕು. ಇಲ್ಲೇ ಇದೆ ಶ್ರೀ 1008 ಶ್ರೀ ಸತ್ಯಾತ್ಮ ತೀರ್ಥ ಸ್ವಾಮಿಗಳು. 1000 ವರ್ಷ ಆಗೋದು ಇತಿಹಾಸ ಇರಬೇಕು ಗುರು. JSS ಅವ್ರಿಗೂ 1000 ವರ್ಷ ಇರಬೇಕು. ಇಲ್ಲೇ ಗುರು ಹೋಗಿದ್ದು ಒಳಗೆ ಲಾಸ್ಟ್ ಟೈಮ್ ಬೇಗ ಓಡಿಸ್ಬಿಟ್ಟಿದ್ರು. ದೇವಸ್ಥಾನ ಐತಲ್ಲ ಅದು ಒಳಗಡೆ. ಆ ಕಡೆ ದೇವಸ್ಥಾನಕ್ಕೆ ಹೋಗೋ ಬಿಡಲಿಲ್ಲ, ಓಡಿಸಿದ್ರೆ ಹೋಗಿ ಅಂತ ಓಡಿಸಿದ್ರು. ದೇವಸ್ಥಾನಕ್ಕೆ ಹೋಗಲಿಲ್ಲ, ಡ್ರೆಸ್ ಕೊಡಿಲ್ಲ ಅಂತ. ನೀಟಾಗಿದೆ, ಆದರೆ ಸ್ಥಳ ಇಲ್ಲ ಮಾಡ್ಕೊಂಡಿದ್ದೆ. ಅವಾಗ ಥರ ಸ್ಥಳ ಮಾಡಿದೆ ಆ್ಯಕ್ಚುಲಿ. ಅದು ಸಾಯಂಕಾಲ ಸ್ನಾನ ಮಾಡಿಲ್ಲ, ಸಂಜೆ ಇದ್ದಿದ್ದ ಅದೇ ಸ್ನಾನ ಮಾಡಿದ್ದೆ. ಅದರ ದೃಷ್ಟಿಗೆ ಸ್ಟಿಲ್ ಅವರು ಒಳಗೆ ಸೇರಿಸ್ತಿಲ್ಲ. ಹೋಗಿ ಅಂತ ಓಡಿಸಿದ್ರು. ಆಮೇಲೆ ಊಟದಷ್ಟೇ ಅವರು ಮಾಡ್ತಾರಲ್ಲ, ಅಲ್ಲಿ ನನ್ನ ಬಗ್ಗಳ್ಕೊಂಬಿಡ್ಲಿಲ್ಲ. ಬೇರೆ ಕಡೆ ಎಲ್ಲ ಎಲೆ ಕೊಟ್ಟರು. ಎಲೆ ಹಿಡ್ಕೊಂಡು ರೋಡ್ ಸೈಡಲ್ಲಿ ಒಂಬತ್ತಾಯಿ ಅಂತ ಊಟ ಮಾಡ್ಕೊಂಡ್ಬಂದ್ವಿ. ಇಲ್ಲಿ ಅದೇ ಕತೆ ಇರೋದು. ಆ ಬ್ರಾಹ್ಮಣರು ಗುರುವರು ಹೋದರು.
ಇದೇ ಫಂಕ್ಷನ್ ಬಹುಶಃ ಬರೋದು ಲಾಸ್ಟ್ ಟೈಮ್ ನಾವು ಹೋದತ್ರ ಅದಕ್ಕೆ ಹೋದತ್ರ ಗೊತ್ತಿಲ್ಲ. ಇದೇ ಬಿಟ್ಟು ಚೆನ್ನಾಗಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಅದು. ಇಲ್ಲೇ ಜನ ಹುಡುಗರು ದೇವರ ಮಕ್ಕಳೆಲ್ಲ ನಿಂತಿದ್ರು, ಊಟ ಮಾಡ್ಕೊಬಂದು ನಿಂತಿದ್ರು ಆಲ್ರೆಡಿ ಅವರು. ಹೋಗೋದು ಎಲ್ಲ ಊಟ ಮಾಡ್ಕೊಬಂದಿದ್ವಿ, ಹೋಗಿ ಒಂದು ಕಳಿಸಿದ್ರು. ಸುಸ್ವಾಗತ ಬೋಂಡಿತ್ತು, ಸೀದಾ ಒಳಕ್ಕೆ ಹೋದೆ. ಸುಸ್ವಾಗತ ಇಲ್ಲಿ ಇದೆ, ಆದರೆ ಸರ್ವ ಈಗ ಹಾಕಿಲ್ಲ ಈ ಸರಿ, ಸರಿ ಇತ್ತು. ಹೋಗಿದೆ ಏನೋ ಮಾಡ್ಕೊಂಡ್ರಪ್ಪ. ಒಂದು ಯಾವ ಸೇರ್ ಕಟ್ಕೊಂಡಿದ್ದಾರೆ, ಊಟ ಹಾಕಿದ್ರೆ ಸಾಕು. ಇವತ್ತು ಬದುಕಿದ್ರೆ ನಾಳೆ ನೋಡ್ಕೊಳ್ಳೋ ಇತ್ತಾದಿಬಿಟ್ಟು ರಸ್ತೆ ಇತ್ತ ಉಮಾಪತಿ ನೆಟ್ವರ್ಕ್ ಬರ್ತದೆ ಗುರು, ಭವಿಷ್ಯ ಅದಕ್ಕೋಸ್ಕರ ಓಡಿಸಿರೋದು. ಆಟೋದಕ್ಕೋಸ್ಕರ ಆಟೋದಲ್ಲಿ ಉಳಿದ ಆಯ್ತಾಗ ಅದು ಅವ್ರಿಗೆಲ್ಲ ಅಷ್ಟು ಬೇಕು ಅಂತ ಮಾಡಿದ್ರು. ಆಟೋ ಹೋಯ್ತಾ ಈ ಸರ್ಕಲ್ಗಳೆಲ್ಲ ಸರಿಯಾಗಿ ಹಾಕೋದು ಈಗ ಅಲ್ಲೇ ಹಾಕೋದು. ಈಗ ರೋಡ್ ಅಲ್ಲಿವರೆಗೂ ಕಂಪ್ಲೀಟ್ ಮಾಡಬೇಕು, ಕ್ಲೀನಾಗಿ ಸರ್ಕಲ್ ರೌಂಡಿಗೆ ಬರಬೇಕು. ಹೋಗೋರಿಗೆಲ್ಲ ಅನುಕೂಲ ಆಗ್ತದೆ, ಓಡಾಡೋರಿಗೆಲ್ಲ. ಹೆಂಗೋ ಯಾವುದೋ ಒಂದು ಪಾಯಿಂಟಲ್ಲಿ ಒಂದು ಸರ್ಕಲ್ ಇಟ್ಟಿರ್ತಾರೆ. ಈಗ ಸುತ್ತಮುತ್ತ ರೋಡ್ಗಳೆಲ್ಲ ಅಡ್ಡಾದಿದ್ದು ಒಂದು ಉದ್ದ ಮಾಡಿ ಹಾಕ್ತಾರೆ. ಸೊ ಎಲ್ಲ ಪೊಲ್ಯೂಷನ್ ಇದಕ್ಕೊಂದೆಲ್ಲ ಕೊಲಾಟಾಗಿ ಮಾಡಿಬಿಟ್ಟು ಇಷ್ಟ ಆಗುತ್ತೆ ಹೊಡ್ತಾ ಇರ್ತಾರೆ. ಎಲ್ಲರೂ ಯಾರು ಇಲ್ಲ, ಹೇಳೋದು ಇದೇ ಇಲ್ಲ. ಕರ್ನಾಟಕಕ್ಕೆ ಕಟ್ಟಿದ್ದು ಪ್ರಜೆಗಳೇ ಪ್ರಭುಗಳು. ದೇಶದಲ್ಲಿ 160 ಜನ ಪ್ರಜೆಗಳಿದ್ದಾರೆ, 160 ಜನ ಪ್ರಭುಗಳಿದ್ದಾರೆ. ಸೊ ಎಲ್ಲರೂ ಪ್ರಭುಗಳು. ಅದು ಯಾರು ಮಾತನ್ನು ಕೇಳೋದೇ ಇಲ್ಲ. ಬಲದ ಅವರ ಆ ಕಡೆಗೆ ಹೋಗ್ತಾನೆ ಬಾಬಾ ಅಂತ ಅವರ ಕಡ್ಕೊಳ್ಳೋ ಅದು ಇಂತಾನೆ ಕಡ್ಕೊಳ್ಳೋ ಕೈಕೊಳ್ಳೋಗಳು ಸರಿಯೋದು ಅವರ ಅದು ಕೂಡ ಹಿಂದಿನೇ ಆಗುತ್ತೆ ಬಾಬಾ. ಲಕ್ ಆಟೋ ಲಕ್ ಎಲ್ಲ ಲಕ್ಕಿದೆ ಅಂತ ಆಗ್ತದೆ. ಹೋದರೆ ಅಲ್ಲಿ ರಸ್ತೆಯಲ್ಲಿ 1000 ಕೋಟಿ ಬಿಸಿದ್ರು ಬೇಡಪ್ಪ, ಯಾವ ಬಡ್ಡಿ ಬಾಗ ನಡ್ಕೊಂಡು ಹೋಗಿ ಸಾಯ್ತಾರೆ. ಚಾಕ್ಸಪ್ಪಲ್ಲ ಹೊಡೆದು ನಮಗಿರಲ್ಲ, ಅಲ್ಲಿ ಬೀದಿಲಿ ಹಾಕ್ಕೊಂಡಿದ್ದೆಲ್ಲ ಏನು ಬಾಯ್ ಬರ್ತಾವಲ್ಲ ಹಚ್ಚಾಕಲ್ಲ. ಏನು ಮ್ಯಾಕ್ಸಿಮಮ್ ಒಂದು 2 ರೂಪಾಯಿ ಕಸ್ಬೋದು ಆಗ್ತಿಲ್ಲ ಅಷ್ಟೇ. ಇನ್ನೇನು AL 3841 ರೈತರ ಮಗ JDS ಗೌಡ್ರು. ಅದು ಮುಂದೆ ಹೋಗ್ತಿರೋ ಲಕ್ಷ್ಮಬ್ಬನ ಬಾಲಂಗುಚ್ಚಿ. ಅದು ಏನಂದರೆ ಯೂರಿನ್ ಇರಬೇಕಿದ್ದು ಎಣ್ಣೆ ಎಲ್ಲ ಬೆಳಿಗ್ಗೆ ಕವರ್ ಮಾಡಿದ್ದ ಬಣ್ಣ ತಿರುಗ್ತಾರ ನೋಡ್ರೆ ಅದು ಯೂರಿನ್ ಇರಬೇಕು. ಎಣ್ಣವ್ರು ಇರಲಿ, ತಲೆ ಕೆಡಿಸ್ಕೊಳ್ಳೋದು ಬೇಡ. ಅದು ಲಕ್ಷ್ಮಬ್ಬನ ಬಾಲಂಗುಚ್ಚಿ. ಏನು ಅಂದರೆ ಈಗ ಆಲ್ರೆಡಿ ಇದಕ್ಕೆ ಕೇಳಿದ್ನಲ್ಲ ಗುರು, ಇದು ಮಹಾಲಕ್ಷ್ಮಿ ಸ್ವೀಟ್ಸ್ ಅಲ್ಲಿ ಊಟ ಮಾಡ್ಬೇಕಾದ್ರೆ ನಡೆದಿದ್ದು ಆ್ಯಕ್ಟಿವಿಟಿ ಕತೆ ಹೇಳಿದ್ನಲ್ಲ. ಅದರ ಬ್ರೌನ್ ಟಿ ವಿ ಓಪನ್ ಮಾಡೋಕ್ಕೆ ಏನೇ ಟ್ಯಾರಿಫ್ ಕೊಟ್ಟಿದ್ದಾರೆ ಅವರು ಅಂತ. ಬ್ರೌನ್ ಟಿ ವಿ ಓಪನ್ ಮಾಡೋಕ್ಕೆ ಅಂದರೆ ಇದು ಮಾತ್ರ ಓಪನ್ ಮಾಡಬೇಕಂದ್ರೆ ಓಪನಿಂಗ್ ಸ್ಟಾರ್ಟಪ್ ಕೊಡ್ತಾರೆ. ಒಂದು ಸರಿ ಮಾತ್ರ ಸ್ಟಾರ್ಟಪ್ ಕೊಡ್ತಾರೆ. ನೆಕ್ಸ್ಟು ಅಜ್ಜಿಗೆ ಅಲ್ಲಿ ಕೆಲಸ ಮುಂದುವರಿಸ್ಬೇಕು ಅಂತ. ಅದರ ರಿಲೇಟೆಡ್ ಇದು ಕತೆ. ಏನು ಅಂದರೆ ಅಜ್ಜಿ ಬಿಟ್ಬಿಟ್ಟು ಏನಾದ್ರು ಮುಂದಕ್ಕೆ ಹೋಗ್ಬಿಟ್ರೆ ಹಿಂಗಾಗುತ್ತೆ ಅಂತ. ಬೇರೆಯವ್ರ ಮುಂದೆ ಬಂದು ಬ್ಲಾಕ್ ಮಾಡ್ಕೊಳ್ತಾರೆ ಅಂತ. 53 MB 5532 51A 4127 ಗಾಡಿ ಅದು. ಅದೇದಲ್ವಾ ಆ್ಯಟಿಟ್ಯೂಡ್ಸ್ ಅಂದರೆ ಹೆಂಗೆ ಕ್ರಿಯೇಟ್ ಮಾಡ್ತಾರೆ ಅಂತ. ಅಂದರೆ ಲಕ್ಷ್ಮಮ್ಮನ ಬಿಟ್ಬಿಟ್ಟು ನಾವು ಮುಂದಕ್ಕೆ ಹೋಗೋಂಗಿಲ್ಲ. ಲಕ್ಷ್ಮಮ್ಮ ಬಿಟ್ಬಿಟ್ಟು ನಾವು ಮುಂದಕ್ಕೆ ಹೋದರೆ ಸೊ ಬೇರೆಯವ್ರು ತೊಂದರೆ ಕೊಡ್ತಾರೆ. ಅಗೇನ್ ನಮ್ಮಿಬ್ಬರನ್ನು ಒಂದು ಮಾಡ್ತಾರೆ. ಅಂದರೆ ಒಂದು ಮಾಡ್ತಾರೆ ಅಂದರೆ ಈಕ್ವಲಿ ತಂದು ಇಡ್ತಾರೆ ಅಂತ ಅರ್ಥ. ಬಟ್ಟೆ ಅವರು ಮಲಗಕ್ಕೂ ಬಿಡಲ್ಲ. ಇಲ್ಲಿ ಆಟೋದಲ್ಲಿ ಇರ್ತದಲ್ಲ, ಇದು ಸಾಯ್ತಾ ಇದೆ ಒಂದೇ ಸಮ. ಅಲ್ಲಿ ನಂಬರ್ 1 ತೋರಿಸ್ತಾ ಕರ್ಕೊಳ್ಳೋ ಕಡೆಗೆ ಹೋಗುವಂಥ
ಅಯ್ಯೋ ಮನೆ ಒಂದೇ ಸಮ ಸಾಯ್ತಾವಳೆ ಪಕ್ಕದ ಬಂದು ಸಾಯ್ತಾವೆ ಮುಂದೆ ಅವು ಹಚ್ಕೊಂಡು ಸಾಯ್ತಾ ಇದ್ದಲ್ಲ ಆಟೋದಲ್ಲಿ ಇದ್ದಾವಲ್ಲ ಅವು ಒಂದೇ ಸಮ ಹಚ್ಕೊತಾ ಇದ್ದೆ ಈ ಸ್ಪಾಟಲ್ಲಿ ನಿಂತ್ಕೊಂಡು ಒಳ್ಳೆತವ ಸ್ವಲ್ಪ ಹೊತ್ತು ಮಲ್ಲಿಗೆ ಎದ್ದಳವ ಅಂದರೆ ಬಿಡಲ್ಲ ಅವನು ಮತ್ತು ಮತ್ತೆ ಇಲ್ಲಪ್ಪ ಭಯಲ್ಲ ಫೇಸ್ಬುಕ್ಕವರೆಲ್ಲ ವೀಡಿಯೋ ಗುಳುಮನಿಸ್ಬಿಡ್ತಾರೆ ಗುರು ಬಹುಶಃ ವೀಡಿಯೋನೇ ಗುಳುಮನಿಸ್ಬಿಡ್ಬೇಕು ಸ್ಟೇಟಸ್ ಎಲ್ಲ ಗುಳುಮಾಗೋಗಿದೆ ವೀಡಿಯೋಸು ಗುಳುಮಾಗಿ ಮಾಡಿಬಿಟ್ಟಿರ್ಬೇಕು ಅವ್ರು ಅದಕ್ಕೆ ನಾನು ಸರ್ಚ್ ಮಾಡಿದ ವೀಡಿಯೋಗಳು ಯಾವ ಸಿಗ್ತಾಯಿಲ್ಲ ಈಗ ಅದಕ್ಕೆ ಬೇರೆ ಅಪೀಲ್ ಹೋಗ್ಬೇಕು ಗುರು ಅದು ಏನು ದಪ್ಪಕ್ಕ ಕಾಣೋಣ ಇದು ಏನೇನು ಕರ್ಮಕಾಂಡಗಳು ಡಿಲೀಟ್ ಮಾಡಿದಾರೆ ಗೊತ್ತಿಲ್ಲ ಫೇಸ್ಬುಕ್ ಅದಕ್ಕೆ ನಾನು ಹುಡುಕ್ತಾ ಇರೋದೆಲ್ಲ ನಾನೆಲ್ಲ ರಾಶಿಕ ಡಿಲೀಟ್ ಮಾಡ್ತಾವ್ರೆ ನನ್ನ ಕಸಿನ್ ಬ್ರದರ್ ಅಂತ ಅಂದ್ಕೊಂಡೆ ಆದರೆ ನಾನು ಅವಾಚ್ಯ ಶಬ್ದಗಳೆಲ್ಲ ಬೈತೀನಲ್ಲ ಸೊ ಅದಕ್ಕೋಸ್ಕರ ವೀಡಿಯೋಗಳೆಲ್ಲ ಮಾಯ ಆಗ್ತಾಯಿರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ ಅವರು ಇವರು ಯೂಟ್ಯೂಬರ್ ಹೇಳ್ಬಿಟ್ಟು ಡಿಲೀಟ್ ಮಾಡ್ತಾರೆ ಈ ಬಡ್ಡೆತ್ತು ಹೇಳೋದೇ ಇಲ್ಲ ಸಾರಿ ಸರ್ ಮತ್ತೆ ಬೈತಾ ಇದೀಯ ಇವರು ಫೇಸ್ಬುಕ್ ಅವರು ಹೇಳೋದೇ ಇಲ್ಲ ಹಂಗೆ ಗುಳು ಮನ್ಸ್ಬಿಡೋರೆಲ್ಲ ಶಬ್ದ ಹೆಂಗೆ ನಿಂತ್ಕೊಂಡು ಸಾಯ್ತವ್ರು ನೋಡುಗರು ಮಲ್ಲಿಗೆ ಬಿಡ್ತಾ ಇಲ್ಲ ಬಡ್ಡೆಕ್ಳು ಅಲ್ಲೆಲ್ಲೂ ಜಾಗ ಇಲ್ಲ ಅವ್ರಿಗೆ ಮಾತಾಡೋಕ್ಕೆ ಇಲ್ಲೇ ಆಗಬೇಕು ಶಬ್ದ ಆ್ಯಕ್ಚುಲಿ ತಮಿಳಿಯನ್ಸ್ ಬೇರೆ ಅವರು ಅಲ್ಲಿ ಏನಂದರೆ ಶ್ರುತಾ ಬಳ್ಳಾಳ ಅಂಗಡೀಲಿ ಶ್ರುತಾ ಬಳ್ಳಾಳ ಹೌದು ನೆಟ್ವರ್ಕ್ ಜೈನ್ ಸ್ಟೀಲ್ ಸರಿಯಾದ ಟೈಮ್ಗೆ ಹೋಗ್ತಾಯಿತ್ತು ನೋಡಿ ಜೈನ್ ಸ್ಟೀಲ್ ಜೈನ್ ಅವಳು ಸೊ ಶ್ರುತಾ ಬಳ್ಳಾಳ್ ಅವ್ರದ್ದು ಬಾಳಾಗ್ ಟೈಲಲ್ಲಿ ಬರ್ತಲ್ಲ ಷಣ್ಮುಗಮ್ ಅಂಗಡಿ ಮತ್ತು ವರುಣ ಟೀ ಸ್ಟಾಲ್ ಷಣ್ಮುಗ ಮಠ ಸೊ ಅಲ್ಲಿ ನಾನು ಟೀ ಕುಡಿತಲ್ಲ ದುಡ್ಡು ಕೊಟ್ಟರು ನಾನು ನಮ್ಮ ಅಕ್ಕ ಬಂದಿರು ಹೋಗಿದಾಗ ಸೊ ಅಲ್ಲಿ ಟೀ ಕುಡ್ದಿಲ್ವಲ್ಲ ಅದಕ್ಕೋಸ್ಕರ ಇವರು ಇದು ಶಬ್ದ ಮಾಡ್ತಾಯಿರೋದು ಇಲ್ಲ ಈಗ ಆ್ಯಕ್ಚುಲಿ ಇದೇ ಈ ಟೈಬಲ್ಲಿ ನಾನು ಲೈಬ್ರರಿದು ವಿಜುವಲ್ಸ್ ಕವರ್ ಮಾಡ್ತಾಯಿದ್ದೀನಿ ಸೊ ಅವ್ರು ರಿಲೇಟೆಡ್ ಇದ್ದಿಲ್ಲ ಅಂದರೆ ಅಲ್ಲಿ ಸೌಂಡ್ ಮಾಡ್ತಾಯಿರೋದು ಬೇಕಂತ ಅಂತ ಒಂದೇ ಸಮಗರು ಸೌಂಡ್ ಮಾಡಿ ಹುಚ್ಚು ಬೆಪ್ಪಿಡಿಸ್ತಾ ಇದ್ದಾರೆ ಬರೀ ಶಬ್ದ ಕೇಳಿಸ್ಕೊಳ್ಳಿ ಸಾಕು ಕೊಯ್ಯೋ 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 ಅಂತ ಆರೋನು ಸೌಂಡು ಅಯ್ಯೋ ಅವಳು ನೋಡಪ್ಪ ರಾಂಗ್ ವೇನಲ್ಲಿ ಹೋಯ್ತಾ ಇರೋದು R15 ಅದು ಅವಳಿಗೆ ಪಿಂಕ್ ಹೆಲ್ಮೆಟ್ ಅವ್ರಿಗೆ ಪಿಂಕ್ ಹೆಲ್ಮೆಟ್ ಇನ್ನೊಂದು ಮಹಾಲಕ್ಷ್ಮಿ ಸ್ವೀಟ್ ಹತ್ರ ಹುಡುಗಿರು ಬರ್ತಾರೆ ಅವರು ಸೇಮ್ ಇದೆ ಪಿಂಕ್ ಹೆಲ್ಮೆಟ್ ಶ್ರುತಾ ಬಳ್ಳಾಳ್ ಇದೆ ಪಿಂಕ್ ಹೆಲ್ಮೆಟ್ ಆಗ್ತಾ ಇದ್ದಿದ್ದು ಸೇಮ್ ಹಿಂಗೆ ಇತ್ತು ಇನ್ನೊಂದೇನಂದ್ರೆ ಅದೇ ಶ್ರುತಾ ಬಳ್ಳಾಳ್ ಅದೇ ಸ್ಟೋರಿ ಹೇಳ್ತಾ ಇದ್ನಲ್ಲ ನಾನು ಶ್ರುತಾ ಬಳ್ಳಾಳ್ ಸೌಂಡ್ ಕೇಳಿಸ್ಕೊಳ್ಳಿ ಸಾಕು ಷಣ್ಮುಗಮ್ ಮತ್ತು ವರುಣ ಅವ್ರ ಅಂಗಡಿಯಲ್ಲಿ ಟೀ ಕುಡ್ದಿಲ್ಲ ಶ್ರುತಾ ಬಳ್ಳಾಳ್ ನೆಗೆಟಿವ್ ಆಗಿ ಕಾಮೆಂಟ್ ಅಪ್ಲೋಡ್ ಮಾಡಿದ್ದೆ ಅದಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇರೋದು ಸಿಗಾಬಡ ಸೌಂಡ್ ಮಾಡ್ತಾ ಇರೋದು ಮಲಗೋದಕ್ಕೆ ಬಿಟ್ಟಿಲ್ಲ ಬಡ್ಡೆಕ್ಳು ಸಾರಿ ಬೈಬಾರ್ದು ಅಂದ್ಕೊತೀನಿ ಬೈಬೇಕು ಬರುತ್ತೆ KA09D5449 ಆ್ಯಕ್ಚುಲಿ ಆ ಕಡೆ ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇದ್ನಲ್ಲ ಆ ಜಾಗದಲ್ಲಿ ಯಾರೂ ಇಲ್ಲ ಇವಾಗ ಖಾಲಿದೆ ಪೂರ್ತಿ ಇವಾಗ ಒಂದು ಆಟೋ ಬಂದು ನಿಂತ್ಕೊಳ್ತು ಕುದುರೆ ಗಾಡಿಗಳು ನಿಲ್ಸಿದ್ದಾರೆ ಟಾಂಗಾ ಗಾಡಿಗಳು ರಿಪೇರಿ ಕೆಲಸ ಕೂಡ ನಡೀತಾ ಇರೋಂಗಿದೆ ಏನಾದ್ರು ಮಾಡ್ಕೊಳ್ಳಿ ನಾನು ಆ ಕಡೆಗೆ ಹೋಗಲಿಲ್ಲ ಆ್ಯಕ್ಚುಲಿ ಅಲ್ಲಿ ಟಾಂಗಾ ಗಾಡಿ ಕಟ್ಟಿದ್ದಾರೆ ಅಂತ ಹೋಗಲಿಲ್ಲ ಅಂತಲ್ಲ ಬ್ಯಾಗ್ ಆ ಕಡೆನೇ ಇಟ್ಕೊಂಡಿದ್ದೀನಿ ಅಲ್ಲಿ ಅಷ್ಟು ದೂರವರೆಗೆ ಹೋಗಲಿಲ್ಲ ಸೊ ನಾನು ಈವ್ನಿಂಗ್ ಎದ್ದು ಮುಖ ತೊಳೆಯೋದಕ್ಕಿಂತ ಮುಂಚೆ ಯೂರಿನ್ ಪಾಸ್ ಮಾಡ್ತೀನಲ್ಲ ಸೊ ಅವಾಗ ಅಲ್ಲಿವರೆಗೂ ಹೋಗಲ್ಲ ಬ್ಯಾಗಲ್ಲೇ ಬಂದಿರ್ತೀನಿ ಏನೋ ಕಾರಣಕ್ಕೆ ಸೊ ಅದಕ್ಕೋಸ್ಕರ ಈಗ ಇಲ್ಲಿ ಶುರು ಮಾಡ್ಕೊಂಡಿದ್ದಾರೆ ಈ ಜಾಗ ಇಲ್ಲಿ ಇರ್ತಿರಲಿಲ್ಲ ಯಾರು ಇದ್ದರೆ ಕಾರ್ ನಿಲ್ಲಿಸ್ತಾ ಇದ್ರು ಯಾರು ಟ್ಯಾಕ್ಸಿ ನಿಲ್ಲಿಸ್ತಾಯಿದ್ರು ಓ ಇದು ಒಂಥರ ಟ್ಯಾಕ್ಸಿನೇ ಓಕೆ ಟ್ಯಾಕ್ಸಿ ನೋಡೋದು ಟ್ಯಾಕ್ಸ್ ಅವ್ರಿಗೆ ಅದು ಒಂಥರ ಸರಿನೇ ಟ್ಯಾಕ್ಸಿ ಟೈಟಲ್ ಟೀಮ್ ಇದು ಹೋಗ್ಲಿ ಬಿಡಪ್ಪ ಅದೇನು ನೋಡ್ತಾರೆ ನೋಡಪ್ಪ ನಾವು ತೋರಿಸ್ತೀವಿ ಎಲ್ರಿಗೂ ಅವ್ರದ್ದು ಟ್ಯಾಕ್ಸಿ ಅವರೇಗೌಡ ಆ್ಯಕ್ಚುಲಿ K51AA ಗಾಡಿ ನಂಬರ್ ಓದಬೇಕಾಗಿತ್ತು ಬಡ್ಡಿ ಬಗ್ಗನ ಸಾರಿ ಬೈಯಲ್ಲ ಅಡ್ವರ್ಟೈಸ್ ಇಲ್ಲಿ ಮಕ್ಕಳ ತಂಡ ಒಂದು ಅಡ್ವೆಂಚರಿಸ್ಟ್ ಕೆಲಸ ಮಾಡ್ತಾಯಿದೆ ಅಡ್ವೆಂಚರ್ ಮಾಡ್ತಾಯಿದ್ದಾರೆ ಇರೋ ಬರೋ ಬಿಲ್ಡಿಂಗ್ಗಳನ್ನೆಲ್ಲ ಹತ್ತಿ ಆ್ಯಕ್ಚುಲಿ ಅದೆಲ್ಲ ಮೇಲ್ಗಡೆ ಇರೋ ವಾಟರ್ ಬಾಟ್ಲೆಲ್ಲ ಡಿಸ್ಟ್ರಾಯ್ ಮಾಡೋದಕ್ಕೆ ಅಂದರೆ ವಾಟರ್ ಬಾಟ್ಲ್ ಮೇಲ್ಗಡೆ ಏನಾದ್ರು ವಸ್ತುಗಳು ಇಟ್ಟಿರ್ತೀನಲ್ಲ ನಾನು ಅದನ್ನೆಲ್ಲ ತೆಗೆದು ಕೆಳಗೆ ಹಾಕೋದಕ್ಕೆ ದಾರಿ ಹುಡ್ಕೊಳ್ಳೋದವರು ಆ ಥರ ಕಾರಣ ಬೇಕಲ್ಲ ಸುಮ್ಮನೆ ಮಾಯ ಆಯಿತು ಅಂದರೆ ಸೊ ಹುಡುಗರು ಆಟ ಆಡ್ತಾ ಎಸ್ಬಿಟ್ರು ಅಂತ ಕಾರಣ ಹೇಳ್ಬೋದಲ್ಲ
ಅದಕ್ಕೋಸ್ಕರ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋ ಆ ಥರ ನಾಟಕ ಸ್ಟಾರ್ಟ್ ಮಾಡೋದು ಬೆಳೀತದೆ. ಅಲ್ಲ ಕೂದಿರೋ HF100 ಚಂದ ನೋಡಿ. ಅವ್ಳು ಲೌಡ ಹೋಗ್ತಾನಲ್ಲ ಅಭಿಮನ್ಯು, ಅವ್ಳು ಲೌಡ ಹೋಗ್ತಾನಲ್ಲ ಒಬ್ಬ, ಸಾರಿ ಬೈಬಾರ್ದು. ಫೇಸ್ಬುಕ್ ಅವರ ವೀಡಿಯೋಗಳನ್ನೆಲ್ಲ ಗಾಯಬ್ ಮಾಡಿಬಿಡ್ತಾ ಇದ್ದಾರೆ, ಸ್ಟೇಟಸ್ ವೀಡಿಯೋಗಳನ್ನೆಲ್ಲ. ಹೀಗಾಗಿ ಬೈಯೋದಿಲ್ಲ. ಅವನಿದಾನ, ಅವನು ಮಾತಾಡ್ಕೊಂಡೋದ್ನೆಲ್ಲ ಅವನು ತುಪ್ಪಕ್ಕಂತ ಕೆಳಗೆ ಹೋಗಿದ್ಬಿಟ್ಟೋದ. $620 ಅವರೇ ರಾಂಗ್ ವೇಲ್ ಇರ್ತಾರೆ. LB 56 ಅಯ್ಯೋ 6010 ಯಾವುದೇ ಗಾಡಿ ಗೊತ್ತಿಲ್ಲ ಆಗೋದು. ಹೆವಿ ಸ್ಮೋಕ್ ಅದು. ಆರ್ಗಾನಿಕ್ ಇದೆಯಲ್ಲ. D181 K09 D181 ಅಭಯ ಅಲ್ಲ, ಸ್ಟ್ರಾಂಗ್ ಅರ್ಧ. ಆ್ಯಕ್ಚುಲಿ ಅಲ್ಲೊಬ್ಬ ಪಾಸಾದ ಅನ್ಕೊ ಹೊಟ್ಟಾಗಿದ್ದಾನೆ. ಸುಮಾರು ಜನ ಕವರ್ ಆಗ್ಬಿಟ್ಟಿದ್ದಾರೆ, ರೋಡ್ ಬ್ಲಾಕ್ ಹೋಗಿದೆ. ಸೊ ಅವನು ತುಪ್ಪಕ್ಕಂತ ಊದ್ಬಿಟ್ಟು ಹೋಗ್ತಾನೆ. ಇದ್ರ ಪಕ್ಕದಲ್ಲಿ ಊದ್ಬಿಟ್ಟೋಗೋದು ಏನದ, ನಾವು ಫಿಯರ್ಲೆಸ್, ನಾವು ಭಯ ಇಲ್ಲ ಅಭಯ ಅಂತ. ಅದು ಪಾರ್ಕಲ್ಲಿ ಚಪಾತಿ ಮಿಸ್ ಆಯಿತು ನನಗೆ, ಅದಕ್ಕೂ ರಿಲೇಟೆಡ್. ಆ್ಯಕ್ಚುಲಿ ಬಿಸ್ಕೆಟ್ ಸಿಕ್ತು ಅದರ ರೋಡಲ್ಲಿ, ಅದಕ್ಕೂ ಸ್ಟೋರಿ ಹೇಳೇ ಬಿಡ್ತೀನಿ. ಯಾರೊಬ್ಬರು ಸೇಟು ಒಂದು ಸರಿ ತೋರಿಸಿದ್ದೆ, ಅಮ್ಮಗೆ ಚಪಾತಿ ತಂದು ಅವಯ್ಯ ಪ್ರೋಬಿಕ್ ಚಿಕನ್ನು ಕೊಡ್ತಾಯಿದ್ಲು, ಆಮೇಲೆ ಹಸುಗೆ ಬಾಳೆಹಣ್ಣು ತಿನ್ನಿಸ್ತಾಯಿದ್ಲು. ಸೊ ಆ ಸ್ಟೋರಿ ಸುಮಾರು ದಿವಸಗಳಿಂದ ಕವರ್ ಮಾಡಿದ್ದೆ. ಸೊ ಇವತ್ತೇನಾಯಿತು ಅಂದರೆ ಅಮ್ಮ ಒಂದು ದೊಡ್ಡ ಕವರ್ ತುಂಬ ಒಂದಷ್ಟು ಚಪಾತಿಗಳನ್ನ ಇಟ್ಕೊಬಂದ್ಲು. ಒಂದು 10 ಚಪಾತಿ ಇದ್ದು ಮ್ಯಾಕ್ಸಿಮಮ್ ಇದೆ, ಇಲ್ಲ ಇನ್ನೂ ಜಾಸ್ತಿನೇ ಇದ್ದು. ಹೋಟೆಲ್ನ 10 ಚಪಾತಿ ಅಂತ ಲೆಕ್ಕಕ್ಕೆ ಇಟ್ಕೊಳಪ್ಪ, ಒಂದೇ ಒಂದು ಚಪಾತಿ ಅಂತ ಇಟ್ಕೊಬೋದು. ಹೋಟೆಲ್ ಚಪಾತಿ ತೊಗೊಬಂದು ಕವರಲ್ಲಿ ತೊಗೊಬಂದು ಮಾಮೂಲಿ ಅವನು ಕಡ್ಕೊಳ್ಳೋ ರಮೇಶ್ ಹೇಳಿ ಬಲಂಗ್ ಮುಚ್ಚಿ ಕೊಡ್ತಾ ಇರಲಿಲ್ಲ, ಅಲ್ಲಿ ಕೊಡೋಕ್ಕೆ ಟ್ರೈ ಮಾಡಿದ್ಲು, ಅವ್ನು ಇರಲಿಲ್ಲ. ಸೊ ಏನು ಮಾಡಿದ್ಲು, ಅಲ್ಲೆಲ್ಲ ಒಂದು ಜಾಗದಲ್ಲಿ ಇಟ್ಬಿಟ್ಟು ವಾಕಿಂಗ್ ಮಾಡ್ತಾಯಿದ್ಲು. ಸೊ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಮಾಡಿದೆ. ಆಮೇಲೆ ಎತ್ಕೊಳ್ತಿದ್ದೆ ದುರ್ಗಪ್ರಮೇಶ್ವರ ದೇವಸ್ಥಾನದವನು, ಅವನು ಅಷ್ಟೇ ಬರೋನು ಬೆಟ್ಟ ಎತ್ತ ರಾಶ ಐಡೆಂಟಿಟಿ. ಸೊ ಅವನು ಪಾರ್ಕ್ ಮಾಡ್ತಾನಲ್ಲ ಅವನು. ಸೊ ನಾನು ಎತ್ಕೊಳ್ತೀನಿ ಮಡಿ ಅಂತ ಹೇಳಿದೆ. ಸೊ ನೋಡೇ ಬಿಡೋದ ಸ್ಟೋರಿ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಅಲ್ಲೇ ವಾಪಸ್ ಹೋದೆ. ಬಂದ್ಬಿಡ್ತಾ ಇದೆ ಆ್ಯಕ್ಚುಲಿ. ನಾನು ಸಾಯಂಕಾಲ ನೋಡೋದ, ಲೇಟ್ ನೈಟ್ ಆದಮೇಲೆ ಒಂದು ಕತೆ ನೋಡೋದ ಅಂದ್ಕೊಂಡು ಬಂದ್ಬಿಡ್ತಾ ಇದೆ. ಅಷ್ಟೊಳಗೆ ಹುಡುಗರು, ನಾನು ಅಂದಿನ ರೇಸು ಫಸ್ಟು ನೋಡೋದ ಹಂಗೆ ಅಂತ ಇಬ್ಬರು ಹುಡುಗರು ಟಾಯ್ಸ್ದು ಕಾಲು ಹಿಡ್ಕೊಂಡು ಆಟ ಆಡ್ತಿದ್ದಾರಲ್ಲ, ಅವರು ಕಾಮೆಂಟ್ ಪಾಸ್ ಮಾಡಿದ್ರು. ಸೊ ಅವಾಗ ಸಮಥಿಂಗ್ ಏನೋ ನಡೆಯುತ್ತೆ ಅಂತ ರಾಕೆಟ್ ರಾಣಿ ಏನೋ ನಡೆಯುತ್ತೆ ಅಂತ ಡಿಸೈಡ್ ಮಾಡಿ ನಾನು ವೆಯ್ಟ್ ಮಾಡೋದು, ಏನು ನಡೆಯುತ್ತೆ ನೋಡಬೇಡ ಅಂತ ಅಲ್ಲೇ ವಾಪಸ್ ಹೋಗಿ ಕೂತ್ಕೊಂಡೆ, ಗ್ರೀನ್ ಪಾಸ್ ಮಾಡಿಬಿಟ್ಟು. ಸೊ ಅದಾದಮೇಲೆ ಏನಾಯಿತು, ಸ್ವಲ್ಪ ಹೊತ್ತಾದಮೇಲೆ ಅವಮ್ಮ ಓದ್ಲು, ಯಾರೋ ಚಪಾತಿ ತೊಗೊಂಬಂದಿಟ್ಲಿಲ್ಲ, ಅವಳು ಓದ್ಲು. ಸೊ ಅದಾದಮೇಲೆ ಚಪಾತಿ ಇನ್ನೂ ಅಲ್ಲೇ ಇತ್ತು, ನೋಡಬೇಡ ಅಂದ್ಬಿಟ್ಟು ಎದ್ದು ಹೋದೆ. ಅವಾಗ ಚಪಾತಿ ಗಾಯವಾಗಿತ್ತು. ಸೊ ನಾನು ಚಪಾತಿ ನೋಡೋಕೆ ಹೋದಾಗ ಅಲ್ಲಿ ಪಕ್ಕದಲ್ಲಿ ಆಟ ಆಡ್ತಿದ್ರಲ್ಲ ಹುಡುಗರು, ಫುಟ್ಬಾಲ್ ಆಡ್ತಿದ್ರಲ್ಲ ಆ ಹುಡುಗರು, ಕ್ರಿಕೆಟ್ ಫುಟ್ಬಾಲ್ ಎಲ್ಲ ಆಡ್ತಿದ್ರು. ಆ ಹುಡುಗರು ನನ್ನೇ ನೋಡ್ತಾಯಿದ್ರು. ಸೊ ನಾನು ನೋಡಿದೆ, ಚಪಾತಿ ಎತ್ತರಿಗೆ ಹೋಗಿ ನೋಡಿದೆ, ಇರಲಿಲ್ಲ. ಸೊ ಆ ಸ್ಪಾಟಲ್ಲಿ ಚಪಾತಿ ಇರೋ ಸ್ಪಾಟಲ್ಲೆಲ್ಲ ಆಪೋಸಿಟ್ ಡೈರೆಕ್ಷನಲ್ಲಿ ಪಾರ್ಕ್ಗೆ ಹೋಗೋ ಜಾಗ ಇದೆಯಲ್ಲ, ಅಲ್ಲಿ ಕಡ್ಕೊಳ್ಳೋ ರಮೇಶ್ ಬಲಂಗ್ ಹೊಚ್ಚಿ ಕಾಣಿಸ್ಕೊಂಡ. ಸೊ ಈ ಅಮ್ಮ ಹೊಟ್ಟಾಗಿಲ್ಲ. ಸೊ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿರೋದು ಏನಂದರೆ, ಈ ಅಮ್ಮ ಹೋಗೋದಕ್ಕಿಂತ ಮುಂಚೆ ಕಡ್ಕೊಳ್ಳೋ ರಮೇಶ್ ಬಾಲಂಗೋಚಿಯವನು ಬಂದು ಅದನ್ನು ಕಲೆಕ್ಟ್ ಮಾಡ್ಕೊಂಡಿದ್ದಾನೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ ಆ್ಯಕ್ಚುಲಿ. ಸೊ ನಾನು ಬಿಟ್ಬಿಟ್ಟು ಈ ಕಡೆ ಈಚೆಗೆ ಬಂದೆ. ನನಗೊಂದು ಓಪನ್ ಆಗಿದ್ರೆ ಒಂದು ಪ್ಯಾಕ್ ಬಿಸ್ಕೆಟ್ ಸಿಕ್ತು ಆ್ಯಕ್ಚುಲಿ. ಸೊ ತೊಗೊಂಡು ತಿಂದೆ. ಸೊ ಅದು ಕತೆ ಏನಂದರೆ, ಅಲ್ಲಿ ಚಪಾತಿ ಆ್ಯಕ್ಚುಲಿ ಸುತಾಬಳ್ಳಾಳದು
ಬೇಕ್ರಿ ಐಟಮ್ ಚಪಾತಿ ಬಿಸ್ಕೆಟ್ ಕೂಡ ಬೇಕ್ರಿ ಐಟಮೇ ಬಿಕಪ್ಪಿಗೆ ಬರ್ತದು. ಸೊ ಏನಂದರೆ ಶ್ರುತ ಬಳ್ಳಾಳಿ ಇದ್ದಾಳಲ್ಲ ಅಲ್ಲಿ ಹೋದಮ್ಮ ಶಬ್ದ ನಿಮಿಷಗಳವ ಲೈಬ್ರರಿಗೆ ಹೋಗಿದ್ನಲ್ಲ ಅಲ್ಲಿ ಮಿಸ್ ಆಗೋದು, ಅದಕ್ಕೆ ಇಲ್ಲಿ ಬಂದು ಕಾಣಿಸ್ಕೊತವನೆ. ಸೊ ಚಪಾತಿ ಅಂದರೆ ಶ್ರುತ ಬಳ್ಳಾಳಿಯಿಂದಾಗಿ ಚಪಾತಿ ಮಿಸ್ ಆಗೋಯ್ತು. ಅಂದರೆ ಶ್ರುತ ಬಳ್ಳಾಳಿ ಬಿಟ್ಬಿಟ್ಟೆ ನಾನು, ಅದಕ್ಕೆ ಚಪಾತಿ ಸ್ಕಿಪ್ ಆಯಿತು. ಅಂದರೆ ನಾನು ಶ್ರುತ ಬಳ್ಳಾಳಿ ಸ್ಕಿಪ್ ಮಾಡಿದೆ, ಸೊ ಚಪಾತಿ ನನ್ನಿಂದ ಸ್ಕಿಪ್ ಆಯಿತು ಅಂತ ಆ್ಯಕ್ಟಿವ್ ಕ್ರಿಯೇಟ್ ಮಾಡ್ತಿರೋದು. ಮಿಲ್ಟಿ ಬಾಲ್, ರೈಸ್ ಬಾತ್, ಇಟ್ಟಿಗೆ ಹೋಗ್ತೀನಿ ಅಲ್ಲಿ ಅಂತ. ಸೊ ಅದು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಅದು ಏನಂದರೆ ಕಡ್ಕೊಳ್ಳೋ ಐಡೆಂಟಿಟಿನ ಯಾಕೆ ತೋರಿಸ್ತಾರೆ ಅಂದರೆ, ಈಗ ಆಲ್ರೆಡಿ ಹೇಳಿದ್ದೀನಿ ಕಡ್ಕೊಳ್ಳೋ ಅಂದರೆ ಕಡ್ಪಿಸ್ಕೊಳ್ಳೋ ಅಂತ. ಅಂದರೆ ಕೈಗೆ ಕೊಳ ಬೀಳೋದನ್ನು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಅದನ್ನು ಕ್ರಿಯೇಟ್ ಮಾಡ್ತಿರೋದು. ಸೊ ಅಂದರೆ ಯಾರಿಗೂ ಜೈಲಿಗೆ ಹೋಗೋಕ್ಕೆ ಇಷ್ಟ ಇಲ್ಲ. ಸೊ ಜೈಲಿಗೆ ಹೋಗೋದ್ರಿಂದ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಇಷ್ಟೆಲ್ಲ ಆಟಗಳು ಆಡ್ತಾರೆ. ಇದ್ರ ಮೇಲೆ ಸ್ಕ್ರಿಪ್ಟ್ ಮಾಡ್ತೀನಿ ಮಾಡೋದ. ಸದ್ಯಕ್ಕೆ ಇದೆಲ್ಲ ಇದ್ದಿದ್ದೆ ಪ್ರತಿ ದಿವಸ ನಡೀತಾನೆ ಇರುತ್ತೆ. ಈಗ ಸದ್ಯಕ್ಕೆ ಬ್ರೌನ್ ಟಿ ವಿ ಮೇಲೆ ಫೋಕಸ್ ಮಾಡಬೇಕು. ಒಂದು ಸ್ವಲ್ಪ ಖರ್ಚಿಗೆ ಕಾಸಾಗಷ್ಟು ಒಂದು 100 ರೂಪೀಸ್ ಆದರೂ ಸರಿ ಫೇಸ್ಬುಕ್ಕಲ್ಲಿ ಪ್ರತಿ ದಿವಸ ಜನ್ರೇಟ್ ಮಾಡೋ ಥರ ನೋಡ್ಕೋಬೇಕು. ಎವ್ರಿಡೇ 100 ರೂಪೀಸ್ ಆದರೂ ಜನ್ರೇಟ್ ಮಾಡಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ಸೊ ಇವತ್ತಿನಲ್ಲೇ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ $13 ಇದ್ದಿದ್ದು $11 ಹೋಗೋದಿದ್ದಕ್ಕಿದ್ದಂಗೆ, ಅದಕ್ಕೋಸ್ಕರ ಇವತ್ತೇ ಎಫರ್ಟ್ ಹಾಕ್ಬಿಟ್ಟು ಒಂಚೂರು ಹಾಳು ಮುಳು ಮಾಡಿ ತಳ್ಳಿದ್ದೀನಿ. $1 ಖಂಡಿತ ಗೈನ್ ಆಗುತ್ತೆ. ಇವತ್ತೇನಾದ್ರು ಸಕ್ಸಸ್ಫುಲ್ ಆದರೆ $1 ಗೈನ್ ಮಾಡೋದ್ರಲ್ಲಿ ನಾಳೆಯಿಂದ ಒಂದು ಸ್ವಲ್ಪ ಎಫರ್ಟ್ ಹಾಕಿ ಇನ್ನೂ ಏನಾದ್ರು ಒಂದು ಕೆಲಸ ಕಾರ್ಯಗಳನ್ನು ಮಾಡೋ ಪ್ರಯತ್ನ ಮಾಡ್ತೀನಿ. ನೋಡೋದ ಈ ಆಟೋದನ್ನ ಗುರು ಹೆವಿ ಎಫರ್ಟ್ ಆಗ್ತಾಯಿದೆ. ಬಹುಶಃ ಈ ಆಟೋದನ್ನ ಯಾರು ಹೆಡ್ಲೈಟ್ ಆನ್ ಮಾಡ್ಕೊಂಡಿಲ್ಲ, ಹೈ ಬೀಮ್ ಮಾಡಿಬಿಟ್ಟಿರೋದನ್ನ. ಗಾಡಿ ನಂಬರು ಓದೋಕ್ಕೆ ಕಷ್ಟ ಆಗುತ್ತೆ. ಅವನೇ ನನ್ನ ಕಡೆ ತಿರುಗಿ ನೋಡ್ತಿರೋ ನೋಡ್ರೆ ಅವನೇ. ಅದು ಹೆವಿ ಎಫರ್ಟ್ ಆಗ್ತಾಯಿದೆ ಅಲ್ಲಿವರೆಗೂ ಹೈ ಬೀಮ್ ಬಿಡೋಕ್ಕೆ. ಬಯೋಕ್ಕಾಗಲ್ಲ, ಯಾಕಂದರೆ ಫೇಸ್ಬುಕ್ಕಲ್ಲಿ ವೀಡಿಯೋ ನೆಟ್ ಗಾಯಬಾಗೋಗುತ್ತೆ. ಅದಕ್ಕೆ ಆ್ಯಕ್ಚುಲಿ ರಾಕಿಂಗ್ ಸ್ಟಾರ್ ಎಷ್ಟು ಬೋರ್ಡ್ ಇರೋದು ಒಂದು ಆಟೋ ಹೋಯ್ತು ಇಲ್ಲಿ. ಒನ್ ಆ್ಯಂಡ್ ಓನ್ಲಿ ಪೀಸ್ ಅಂತ ಬಂದಿತ್ತು. ಶೋ ಆಫ್ ತಬಳ್ಳಾಳ ಅಂಗಡಿ ಮುಂದೆ ಅವನೇ ಗುರು ಅಂಗಡಿ. ಅಗೇನ್ ಹೆಲ್ಮೆಟ್, ಸುತ್ತ ಬಳ್ಳಾಳ್ದು ಹೆಲ್ಮೆಟು ಐಡೆಂಟಿಟಿ JC6093. ಪೀಸ್ ಅಂದರೆ ಶಾಂತಿ ಸ್ಥಾಪನೆ ಮಾಡ್ತೀನಿ ನಾನು ಅಂತ, ಅಥವಾ ಶಾಂತಿ ಸ್ಥಾಪನೆ ಮಾಡೋದಕ್ಕೆ ಅಂತ. ಅಂದರೆ ಶಾಂತಿ ಸ್ಥಾಪನೆ ಬೇಕು, ನೀವು ಶಾಂತಿ ಬೇಕು ಅಂದರೆ, ಪೀಸ್ಫುಲ್ ಲೈಫ್ ಬೇಕು ಅಂದರೆ ನನ್ನ ಜೊತೆ ಕಮಿಟ್ಮೆಂಟ್ ಮಾಡ್ಕೋಬೇಕು ಅಥವಾ ಕಾಂಪ್ರಮೈಸ್ ಆಗಬೇಕು ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಲಣ್ಗಿರೆಲ್ಲ ದಾಳಿಗಿರೆಲ್ಲ ಜಾಸ್ತಿ ಇಟ್ಕೊಂಡು ನಮಗೆ ಎದುರ್ತೀನಿ ನೋಡಿ. 2MX9696 ಗಾಡಿ ಒಳಗಡೆ ಏನೋ ರೆಕಾರ್ಡ್ ಮಾಡ್ತಾವೆ ನಾವು. ಗಾಡಿ ರೀತಿ ಮುಂದಕ್ಕೆ ಹೋಯ್ತದೆ. ಇದು ಗುಡ್ ಫ್ಯೂಚರ್ ಏನೋ ಹೋಯ್ತಾ ಇಲ್ಲಿ ಟಿ ಶರ್ಟ್ ಮೇಲೆ ಅದು. ರೇಸ್ ಡೇ ಸಡನ್ನಾಗಿ ಎದ್ದು ಬಂದು ಮುಂದಕ್ಕೆ ಹೋಯ್ತಾನೆ ಅವನು. ತಿರುಗ್ತಾನೆ. ಅದ್ಭುತ ಇದು. ನಾನೇನಿಗೋ ಅಂತ ಬಂದೆ, ಇಲ್ಲಿ ಇನ್ನೇನೋ ಆಯಿತು. ನಾನು ಅವನ ಮುಖ ಕವರ್ ಮಾಡೋಕ್ಕೆ ಬಂದೆ. ಸೆಕ್ಯೂರಿಟಿ ಇನ್ನೂ ಅದ್ಭುತವಾದ ಕೇಳ್ಕೊತ. ಏನಾಯಿತು ಗೊತ್ತಾ, ಅವನು ಟಾಯ್ಲೆಟ್ಗೆ ಎಲ್ಲಿ ಹೋಗೋದು ಅಂತ ಕೇಳ್ದ. ಅದಕ್ಕೆ ಸೆಕ್ಯೂರಿಟಿಯವನ್ನ ಈ ಪಾರ್ಕಿಂಗ್ ಒಳಗಡೆ ಟಾಯ್ಲೆಟ್ಗೆ ಹೋಗೋದಕ್ಕೆ ದಾರಿ ತೋರಿಸ್ತಾನೆ. ಆ್ಯಕ್ಚುಲಿ ನಾನು ಕಾಫಿ ತೊಗೊಂಡೆ. ಕಾಫಿ ಕುಡಿಯೋಕೆ ಇಲ್ಲಿ ಬಂದೆ. ಇಲ್ಲಿ ಯಾರೂ ಇರಲಿಲ್ಲ. ಇವಾಗ ಬಂದು ಸೆಟ್ಲ್ ಆದ. ಪಕ್ಕಕ್ಕೆ ಬಂದು ಇಟ್ಕೊಬೇಡ, ಪಾಕಿಸ್ತಾನ ಬಲಂಗಚ್ಚು.
ಆ್ಯಕ್ಚುಲಿ ಅಲ್ಲೊಂದು ತಂಡ ಬಂದು ಕೂತ್ಕೊಂಡಿದ್ದೆ ಹುಡುಗರು. ಲಾಲ್ ಶ್ರುತ ಬಳ್ಳಾಳಿ ಯಾವಾಗಲೂ ಮೆಸೇಜ್ ಮಾಡಬೇಕಾದ್ರೆ ಲಾಲ್ ಅನ್ನೋ ಪದ ಬಳಸ್ತಾ ಇದ್ಲು. LOL ಲಾಲ್, ಲಾಫ್ ಔಟ್ ಲೌಡ್ಲಿ ಅಂತ. ಆ್ಯಕ್ಚುಲಿ ಇದ್ರ ಬಗ್ಗೆ ನಾನು ಸುಮಾರು ಸಲ ಹೇಳಿದ್ದೀನಿ. ಅಂದರೆ ಶ್ರುತ ಬಳ್ಳಾಳಿನ ಯಾವಾಗಲೆಲ್ಲ ನಾನು ಎದುರಾಕೊಳ್ತೀನಿ ಆವಾಗ ನಾನು ಸುತ್ತ ಹಿಂಗೆ ಕಾಕ ಹೊಡ್ಕೊ ಕೂತ್ಕೊಳ್ಳೋದು, ಅಂದರೆ ಜೋರಾಗಿ ನಗೋದು. ಸೊ ಲಾಫ್ ಔಟ್ ಲೌಡ್ಲಿ ಅಂತ. ಸೊ ಇಲ್ಲಿ ಯಾವುದೋ ಹುಡುಗರು ಈಗ ಈ ಟ್ರೈನ್ ಬರ್ತಲ್ಲ, ಈ ಟ್ರೈನಲ್ಲಿ ಹಿಡಿದ್ರು ಅಲ್ಲಿ ಕೂತ್ಕೊಂಡು ಕತೆ ಹೊಡಿತಾ ಇದ್ದಾರೆ. ಇವೆಲ್ಲ ಕಾಕ ಹೊಡ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೊತ್ತಿಂದನೂ, ಸುಮಾರು ಹೊತ್ತಿಂದ ಹೋಗ್ತಾ ಇದ್ದಾರೆ. ಶಬ್ದ ಕೂಡ ಆ್ಯಕ್ಚುಲಿ ಹೇಳ್ಬೇಕಾಗಿದ್ದೆ ಮೇನ್ ಸ್ಟೋರಿ ಹೇಳಲಿಲ್ಲ ನಾನು. ನೋಟ್ಪ್ಯಾಡ್ ಹಾಳಾಯಿತು, ಓಕೆ. ಅಲ್ಲೊಬ್ಬ ಬಾಂಡ್ಲಿ ಕುತ್ಕೊಂಡು ಓದೋಂಥ ನಾಟಕ ಮಾಡ್ತಾ ಇದ್ನಲ್ಲ, ಅದು ಏನಕ್ಕೆ ತೋರಿಸ್ತಾ ಇದ್ದಿದ್ದು ಅಂದರೆ, ನಾವು ನಿಂದು ನೋಟ್ಪ್ಯಾಡ್ನ ತೊಗೊಂಡೋಗಿದ್ರೆಲ್ಲ ಕ್ಲೀನಾಗಿ ಓದ್ಕೊತೀವಿ ನಾವು ಅಂತ ಆ್ಯಕ್ಚುಲಿ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಿದ್ದು. ಅದೇನು ಕಾನ್ಫಿಡೆನ್ಷಿಯಲ್ ವಿಷಯ ಏನೂ ಇರಲಿಲ್ಲ ಅದರಲ್ಲಿ. ನಾಳಿದ್ದೆಲ್ಲ ಏನು ಕೆಲಸಗಳು ಮಾಡಬೇಕು ಅನ್ನೋದನ್ನು ಬರೆದಿಟ್ಟಿದ್ದೆ ಅಷ್ಟೇ. ನಾಳಿದ್ದೆಲ್ಲ ಮುಂದ್ಗಡೆ ಇನ್ನೂ ಫ್ಯೂಚರ್ ಡೇಸಲ್ಲಿ ಏನೇನೆಲ್ಲ ಪ್ರಾಜೆಕ್ಟ್ಗಳನ್ನ ಮಾಡಬೇಕು, ಪ್ರೋಬೋಸ್ ಬ್ಯಾಕ್ BGಗಳೆಲ್ಲ ಏನೇನು ಮಾಡಬೇಕು ಪ್ರತಿಯೊಂದು ಬರೆದಿಟ್ಟಿದ್ದೆ. ಜೊತೆಗೆ ಕಂಪ್ಲೇಂಟ್ ಇಂಟರ್ವ್ಯೂಗಳಿಗೆ ಒಂದಷ್ಟು ಪಾಯಿಂಟ್ಸ್ಗಳನ್ನ ನೋಟ್ ಮಾಡಿಟ್ಟಿದ್ದೆ. ಸೊ ಎಲ್ಲ ಹೋಯ್ತು, ಎತ್ಕೊಂಡು ಹೋಗ್ಬಿಟ್ಟು ಮಕ್ಕಳು. ಅಲ್ಲ ಅವರು ಒಂದು ನೋಟ್ ಮಾಡೋ ಒಂದು ಪೆನ್ನು ಬಿಡೋಲ್ಲ, ಅದನ್ನು ಎತ್ಕೊಂಡೋಗಿ ನಾವು ಓದ್ಕೊತೀವಿ ಅಂತ ಅಲ್ಲ, ಅದು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿ ತೋರಿಸ್ತಾ ಇದ್ದೀವಿ. ನಮ್ಮ ಮುಂದೆ ಮಗ ಕೂತಿದ್ದಲ್ಲ ಅವನು. जो हेयर लॉस का प्रॉब्लम 10 साल से चल रहा था, उसे ड्रायर ने 7-8 महीने में सॉल्व कर दिया. ವಿಡಿಯೋನ ಆ್ಯಕ್ಚುಲಿ ಇಯರ್ಫೋನ್ಸ್ ಮೈಕ್ ಕ್ಯಾರಿ ಮಾಡಿ ಕೆಲಸ ಮಾಡುತ್ತಾ ಮೈಕ್ ಚೆಕ್ ಮಾಡುತ್ತೆ ಅಪ್ಲಿಕೇಶನ್ ಅಂತ ಚೆಕ್ ಮಾಡೋಕ್ಕೆ ಬರ್ತಾರಲ್ಲ, ವೀಡಿಯೋ ರೆಕಾರ್ಡ್ ಮಾಡ್ತಿದ್ದೆ. ಇನ್ಫ್ಯಾಕ್ಟ್ ಪ್ರೀವಿಯಸ್ ವೀಡಿಯೋಸ್ ಎಲ್ಲ ಡಿಟೆಕ್ಟ್ ಮಾಡ್ತಿರಲಿಲ್ಲ, ನೋಡಿದೆ. ಇದು ಕೂಡ ವೇಸ್ಟಲ್ಲಿ ಆಗೋಲ್ಲ, ಅಲ್ಲೊಬ್ಬ ನಿಂತ್ಕೊಂಡು ಹ್ಯಾಂಡ್ ಜಾಬ್ ಮಾಡ್ಕೊಳ್ಳೋಂಥ ಇದೆಲ್ಲ ಆಡ್ತಾರೋ ಆಟಗಳು ಒಬ್ಬೊಬ್ಬೊಬ್ಬ. ಇವಾಗ ಲಾಸ್ಟಾಗಿ ಕೂತೋದಲ್ಲ, ವೀಡಿಯೋ ರೆಕಾರ್ಡ್ ಆಗಿರುತ್ತೆ ಆದರೆ ಆಡಿಯೋ ಡಿಟೆಕ್ಟ್ ಮಾಡಿರಲ್ಲ ಅಂದ್ಕೊಂಡ್ರೆ ಅಪ್ಲಿಕೇಶನ್ ಡಿಟೆಕ್ಟ್ ಮಾಡೋದು. ನೋಡ್ದ ಹಾಕಲಿಕ್ಕೆ ಬರ್ತಾ ಇದೆ, ಎಲ್ಲ ನೆಲೆಸ್ಕೊತಾರೆ. ನೋಟ್ ಪ್ಯಾಡ್ ಎಲ್ಲ ಬೆಳಿಗ್ಗೆ ಅದೇ ಕೆಲಸ ಮಾಡಿದೆ ಗುರು. ಅದು 2 ನೋಟ್ ಪ್ಯಾಡ್ ಕಿತ್ಕೊಂಡು ಕಾಪಿ ಹಳೆದೆಲ್ಲ ಕಿತ್ತಾಕಿ ಒಂದು ಹೊಸ ನೋಟ್ ಪ್ಯಾಡ್ನ ಬಿಲ್ಡ್ ಮಾಡಿದೆ. ನೋಟ್ ಪ್ಯಾಡ್ ಕತ್ಕೊಂಡು ಹೋಗ್ಬಿಟ್ರಲ್ಲ, ನಾನು ಬರ್ಸ್ಬಿಟ್ಟು ಹೋಗುತ್ತೆ. ನೀರು ತಗೋತಾ ಇದ್ದಲ್ಲ ಅಲ್ಲೇ ಪಕ್ಕದಲ್ಲಿ ಇಟ್ಬಿಟ್ಟು ಹೋಗ್ಬಿಟ್ಟೆ. ಅದರಿಂದ ಏನಪ್ಪ ಸಿಗುತ್ತೆ ಅವ್ರಿಗೆ. ME5150 ಹೊರಗಡೆ ಬರ್ತಿದ್ದಂಗೆ ಉಪ್ಪಿಟ್ಟು ಎದುರು ಬರ್ತದೆ. ಝೀಬ್ರಾ ಕ್ರಾಸ್ ಅದಿರಲಿ, ಅವನು ಸಿಕ್ಕಿರೋ ಸ್ಟೈಲ್ ನೋಡಿ ಬರು.
ಆ್ಯಕ್ಚುಲಿ ನಾಯಿ ಒಬ್ಬ ಬಿಕ್ಕಾಡ್ ಹಾಕ್ಬಿಟ್ಟದ ಯಾರು ಅಂತ ಗೊತ್ತಿಲ್ಲ, KTM ಗಾಡಿ ಹೋಗ್ತಿದೆ, ಅದು ಆ ಕಡೆ ಇರಲಿ ಬೇಕಾಗಂತ ಮಾಡ್ತಿರೋದು ಅದೆಲ್ಲ ಸುಂದರ ಕನ್ನಡ ಬಾಲಂಗೋಚಿ ಅಂತ ಹೋಗ್ತಿರೋದು. ಅದೇನಾದ್ರು ಇರಲಿ, ಇದು ಐಶ್ವರ್ಯ ಅರ್ಜುನ್ ಮತ್ತು ಉಮಾಪತಿ ಬಾಲಂಗೋಚಿ ಇರ್ಬೋದು, ಬಟ್ ಒಲವೋ ರೇಟ್ ಅರ್ಜುನ್ ಅಂತ ಹೇಳ್ತಿಲ್ಲ. ಅಲ್ಲಿ ಏನು ಸ್ಟೋರಿ ಅದು ಇದ್ರದ್ದು ಅಂದರೆ ನಾಯಿದು ಬಿಸ್ಕೆಟ್ ಅಂದರೆ ಪಾರ್ಕಲ್ಲಿ ಅವಾಗ ಒಂದು ಸ್ಟೋರಿ ಹೇಳಿದೆ ನೆನಪಿಗೆ, ಒಂದು ಸ್ವಲ್ಪ ಫ್ಯೂ ಮಿನಿಟ್ಸ್ ಬ್ಯಾಕ್ ಒಂದು ವೀಡಿಯೋ ಕವರ್ ಮಾಡಿದ್ದೀನಿ, ಅದೇ ಚಪಾತಿ ಕತೆ. ಸೊ ಅಲ್ಲೇನೆಂದರೆ ಚಪಾತಿನ ಕಡ್ಕೊಳ ರಮೇಶ್ ಇದು ಟೈಲ್ ಪರ್ಸನ್ಗೆ ಚಪಾತಿನ ಕುಂತಿರೋ ಜಾಗಕ್ಕೆ ತಗೊಬಂದು ಕೊಡ್ತಾರೆ, ನಾನೇ ಹೋಗಿ ಈಸ್ಕೋಬೇಕು. ಅದೇ ಡಿಫ್ರೆನ್ಸ್. ಅಂದರೆ ಆ ಮಧ್ಯ ಅಲ್ಲ ಚಪಾತಿ ಹುಡ್ಕೋಕೆ ಹೋದಾಗ, ಚಪಾತಿ ಇದೆಯಾ ಅಂತ ನೋಡೋಕೆ ಹೋದಾಗ ಹುಡುಗರು ನನ್ನೇ ನೋಡ್ತಾಯಿದ್ರು ಅಂತ ಹೇಳಿಲ್ವಾ, ಆವಾಗ ಹುಡುಗರು ಅಂತ ನಾಯಿ ಕರೀತಾರಲ್ಲ ಆ ಥರ ಸೌಂಡ್ ಕೂಡ ಮಾಡ್ತಾಯಿದ್ರು. ಆ್ಯಕ್ಚುಲಿ ಸ್ಟೋರಿ ಏನಂದರೆ ಅದೇ ಆ ಹುಡುಗರಿಗೆ ಅವನ್ನೇ ಯಾರು ಕಡ್ಕೊಳ ರಮೇಶ್ ಟೈಲ್ ಪರ್ಸನ್ಗೆ ಅವ್ನು ಎಲ್ಲಿ ಕೂತಿದ್ದೆ ಅಲ್ಲಿಗೆ ಊಟ ತೊಗೊಂಡು ಕೊಡ್ತಾರೆ. ಸೊ ನನಗೆ ಕರೆದು ಬೀದಿನಾಗ ಊಟ ಹಾಕ್ತಾರಲ್ಲ ಹಂಗೆ ಬೀದಿಯಲ್ಲಿ ಊಟ ಹಾಕ್ತಾರೆ. ಅದನ್ನು ಆ್ಯಕ್ಚುಲಿ ಆಟಿಟ್ಯೂಡ್ ಕ್ರಿಯೇಟ್ ಮಾಡಿದವರು. ಸೊ ಈಗ ಇದು ಉಪ್ಪಿಟ್ಟು ಕೊಟ್ರಲ್ಲ ಒಬ್ಬರು ರೈಲ್ವೆ ಸ್ಟೇಷನ್ ಸರ್ಕಲಲ್ಲಿ ಹೇಳ್ದೆ ಆಗಲೇ, ನನಗೆ ಯಾರೋ ನೆನೆಸ್ಕೊತಾವ್ರೆ ಹಾಕ್ಲಿಕ್ಕೆ ಬರ್ತಾಯಿದ್ದೆ. ಸೊ ಯಾರೋ ನೆನೆಸ್ಕೊತಾರೋ ನಾನು ಯಾರೋ ಬೈಟ್ ಮಾಡ್ತಾವ್ರೆ ಅಂತ ನಾನು ಆಗಲೇ ಹೇಳಿದೆ. ಸೊ ಅದೇ ವ್ಯಕ್ತಿಗಳು ಕಾಯ್ಕೊಂಡು ಕುಂತಿತ್ತು, ನಾನು ಬರೋ ಅಷ್ಟೊತ್ತಿಗೆ ಕರೆಕ್ಟಾಗಿ ಉಪ್ಪಿಟ್ಟು ಕೂಡ ಸ್ಟಾರ್ಟ್ ಮಾಡೋದೆ. ಇನ್ನೊಂದು ಜನರಲ್ಲಿ ಕ್ಯೂ ಸಿಕ್ಕಿ ನಾವು ಹೋದ ಕೂಡಲೇ ಹಿಂದೆ ದೊಡ್ಡ ಕ್ಯೂ ನಿಂತ್ಕೊಬಿಟ್ಟು ಬೆಚ್ಚೋದ ನಾನು ಅಷ್ಟೊಂದು ಜನ ನಿಂತ್ಕೊಬಿಟ್ರು. ನಿಜ ಹೇಳ್ಬೇಕಂದ್ರೆ ಅಷ್ಟು ಜನ ನಿಂತಿರಲಿಲ್ಲ, ಖಂಡಿತ ಊಟ ಹೆಸರಾಗೆ ಹೋಗ್ತಿರಲಿಲ್ಲ. ಅದು ಏರಿಯಸ್ಗೂ ಚೆನ್ನಾಗಿ ಗೊತ್ತು, ಅದಕ್ಕೋಸ್ಕರನೇ ಒಂದು 4-5 ಜನ ನಿಲ್ಲಿಸಿದ್ರು ಅಷ್ಟೇ. ಸೊ ನಾನು ಹೋಗ್ತಿದ್ದಂಗೆ ಎಲ್ಲ ದುಡಿದು ಅಂತ ಓಡ್ಬರೋದು, ಓಡ್ ಬರ್ತಿದ್ದು ನೋಡ್ಬಿಟ್ಟು ಅದು ಏನಾಯಿತು ಕತೆ ಅಂತ ನೋಡ್ತಾ ಇದ್ದೀನಿ. ಸೊ ಆಮೇಲೆಲ್ಲ ಓಡ್ಬಂದು ಹಿಂದಕ್ಕೆ ಸೇರಿಕೊಂಡ್ರು. ಸೆಕೆಂಡ್ ರೌಂಡ್ ಹೋಗ್ಬೇಕಾಗಿ ಬರ್ಬೋದು ಅಂದ್ಕೊಂಡೆ, ಆದರೆ ಫಸ್ಟ್ ರೌಂಡ್ ಸಿಕ್ಕಾಪಟ್ಟೆ ಆಯಿತು. ಹಿಂಗೆ ಬಂದೆ. ಹಿಂಗೆ ಒಬ್ಬ ಬೊಗಳಿಕೊ ಬರ್ತಾವನೆ ಹೊಟ್ಟಲ್ಲಿ ಬರಲಿ, ಸ್ವಲ್ಪ ದೂರ, ನಾನು ಸ್ವಲ್ಪ ಬೇಗ ಬಂದುಬಿಟ್ಟು ಅದನ್ನು ಕೈ ಅನ್ಕೊಬರ್ತಾನೆ ನಿಧಾನಕ್ಕೆ. ಹೆಂಗೋ ಬರಲಿ, ಅಳವಿ ಬರಲಿ. ಕಡ್ಕೊಳ್ಳೋ ಟೈಟಲ್ ಥಿಂಗ್ ಇನ್ಫಾರ್ಮಲ್ ಇಂಪ್ಲಿಮೆಂಟೇಷನ್ ಅಂದರೆ ಕೈಗೆ ಕೋಳ ಬೀಳೋದನ್ನು ತಪ್ಪಿಸ್ಕೊಳ್ಳೋಕ್ಕೋಸ್ಕರ, ಅಂದರೆ ದಿನ ಕೇಸ್ ಫಿಟ್ ಮಾಡದೇ ಇರಲಿ ಅಂತ. ಈಗ ಅದೆಲ್ಲ ಆಟ ಆಡ್ತವೆ, ಬಡ್ಡಿರ್ತಾವೆ, ಏನು ಮಾಡೋಕ್ಕಾಗುತ್ತೆ.